ಈಗ ಇಲ್ಲ ಅಂತ ಹೇಳ್ತಿಲ್ಲ, ಪ್ರಾಪರ್ ಆಗಿ ಹೇಗೆ ಮಾಡಬೇಕು, ಹೇಗೆ ಗೋಶ್ವಾರೆ ಹಾಕ್ಬೇಕು ಅನ್ನೋದನ್ನ DC ಹೇಳ್ಯಾರ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಹೇಳ್ತಾ ಹೋಗ್ತೇನೆ. ಈಗ ಹಳ್ಳಿಯ ಕೇಸ್ ವರ್ಕರ್ ಏನ್ ಮಾಡಬೇಕು ಅಂತ ಹೇಳಿ, ಕಚೇರಿಗೆ ಬರುವ ಎಲ್ಲಾ ಕಾಗದ ಪತ್ರಗಳನ್ನು ಬಂದ ದಿನವೇ ಸಾಮಾನ್ಯ ಸ್ವೀಕೃತಿ ವಹಿಯಲ್ಲಿ ಕಚೇರಿಯಲ್ಲಿ ಒಂದೇ ಕಡೆ ನೋಂದಣಿ ಮಾಡಬೇಕು. ಈಗ ಟಪಾಲ್ ಬರುತ್ತೆ, ಮುದ್ದಾಮು ಬರಬಹುದು ಅಥವಾ ಪೋಸ್ಟಲ್ಲೂ ಬರುತ್ತೆ. ನಾವೀಗ ಹೊಡೆದು ಕವರನ್ನ ಹೊಡೆದು ನಾವು ಟಪಾಲ್ ಪ್ಯಾಡಲ್ಲಿ ಕಟ್ತೀವಿ. ಕಟ್ಟಿದ ನಂತರ ಇಲ್ಲಿ ಕೆಲವೊಂದೆಡೆ ದೊಡ್ಡ ಇಲಾಖೆ ಕಚೇರಿಗಳಲ್ಲಿ ಹೆಡ್ ಆಫೀಸ್ ಅಲ್ಲಿ ಏನ್ ಮಾಡ್ತಾರೆ, ಹೆಚ್ಚು ಬಂದಾಗ ಅವರು ಮೊದಲೇ ಎಂಟ್ರಿ ಮಾಡಿಕೊಂಡು ಆ ಪತ್ರಗಳ ಮೇಲೆ ಸೀರಿಯಲ್ ನಂಬರ್ ಹಾಕಿ ಹೋಗ್ತಾರೆ. ಆ ಸೀರಿಯಲ್ ನಂಬರ್ ಏನ್ ಎಂಟ್ರಿ ಮಾಡಿರ್ತಾರೋ ಅದೇ ಸೀರಿಯಲ್ ನಂಬರ್ ಸಾಮಾನ್ಯ ಸ್ವೀಕೃತಿ ವಹಿಯಲ್ಲಿರುತ್ತೆ. ಮೊದಲು ಸಾಮಾನ್ಯ ಸ್ವೀಕೃತಿ ವಹಿಯಲ್ಲಿ ಎಂಟ್ರಿ ಮಾಡಿ ನಂತರ ಅವರು ಕಚೇರಿ ಮುಖ್ಯಸ್ಥರ ಗಮನಕ್ಕೆ ತರ್ತಾರೆ. ಅಲ್ಲಿ ಅವರು ನೋಡಿ ಮತ್ತೆ ಕೆಳಗಿನ ಹಂತದ ಎಲ್ಲಾ ಅಧಿಕಾರಿಗಳು ನೋಡಿದ ನಂತರ ಮತ್ತೆ ಟಪಾಲು ಸೆಕ್ಷನ್ಗೆ ಸ್ವೀಕೃತಿ ಶಾಖೆಗೆ ಬರುತ್ತೆ. ಬಂದ ನಂತರ ಒಂದು ವಿಭಾಗಕ್ಕೆ ಸಂಬಂಧಪಟ್ಟ ಎಲ್ಲಾ ಕಾಗದ ಪತ್ರಗಳನ್ನ ಅನುಕ್ರಮವಾಗಿ ನೋಂದಣಿ ಮಾಡಬೇಕು. ದಿನದಲ್ಲಿ ನಿಗದಿಯಾದ ವೇಳೆಯಲ್ಲಿ ಟಪಾಲು ಬಂದ ನಂತರ ಬರುವ ಪತ್ರಗಳನ್ನು ಅವು ಬಂದಂತೆಲ್ಲ ನೋಂದಣಿ ಮಾಡಬೇಕು. ನೋಂದಣಿಯಾದ ಕಾಗದ ಪತ್ರಗಳನ್ನು ಉಪವಿಭಾಗದ ವಿಷಯ ನಿರ್ವಾಹಕರಿಗೆ ತಲುಪಿಸಿ ಈ ವಹಿಯ 6ನೇ ಅಂಕಣದಲ್ಲಿ ಪೂರ್ಣ ರುಜು ಪಡೆಯಬೇಕು. ದಿನನಿತ್ಯ ಹೆಚ್ಚು ಪ್ರಮಾಣದಲ್ಲಿ ಕಾಗದ ಪತ್ರಗಳು ಬರುವ ಕಚೇರಿಗಳಲ್ಲಿ ಒಂದಕ್ಕಿಂತ ಹೆಚ್ಚು ಸಾಮಾನ್ಯ ಸ್ವೀಕೃತಿ ವಹಿಯನ್ನು ನಿರ್ವಹಿಸಬಹುದಾಗಿದೆ. ಕಚೇರಿಗೆ ಬರುವ ಪ್ರತಿಯೊಂದು ಕಾಗದ ಪತ್ರಗಳ ಮೇಲೆ ಕಚೇರಿಯ ದಿನಾಂಕವಿರುವ ಮುದ್ರೆಯನ್ನು ಹಾಕಬೇಕು ಮತ್ತು ಸಾಮಾನ್ಯ ಸ್ವೀಕೃತಿ ವಹಿಯ ಕ್ರಮಾಂಕವನ್ನು ಮತ್ತು ಉಪವಿಭಾಗದ ತ್ರಿಪಾರ್ಶ್ವಿಕ ಸೂಚಕಾಕ್ಷರಗಳನ್ನು ನಮೂದಿಸಬೇಕು. ಈಗ ಇಲ್ಲಿ ಕಚೇರಿಗೆ ಬರುವ ಪ್ರತಿಯೊಂದು ಕಾಗದ ಪತ್ರಗಳ ಮೇಲೆ ಕಚೇರಿಯ ದಿನಾಂಕವಿರುವ ಮುದ್ರೆಯನ್ನು ಹಾಕಬೇಕು ಮತ್ತು ಸಾಮಾನ್ಯ ಸ್ವೀಕೃತಿಯ ವಹಿಯ ಕ್ರಮಾಂಕವನ್ನು ಮತ್ತು ಉಪವಿಭಾಗದ ತ್ರಿಪಾರ್ಶ್ವಿಕ ಸೂಚಕಾಕ್ಷರ ನಮೂದಿಸಬೇಕು. ಈಗ ಟಪಾಲು ಕಚೇರಿಯ ಮುಖ್ಯಸ್ಥರು ಮತ್ತು ಕೆಳಗಿನ ಅಧಿಕಾರಿಗಳು ಎಲ್ಲ ನೋಡಿದ ನಂತರ ಈಗ ನಾವು ಅನುಕ್ರಮವಾಗಿ ಅವುಗಳನ್ನ ಜೋಡಿಸ್ಕೊಳ್ಬೇಕು. ಒಂದೇ ಸೀರಿಯಲ್ ಅಲ್ಲಿ ಈ ಸೆಕ್ಷನ್ ವೈಸ್ ಈಗ ತ್ರಿಪಾರ್ಶ್ವಿಕ ಸೂಚಕಾಕ್ಷರ ಅಂತ ಇದೆ. ಆ ತ್ರಿಪಾರ್ಶ್ವಿಕ ಸೂಚಕಾಕ್ಷರ ಅಂತ ಅಂದ್ರೆ ಸಿಬ್ಬಂದಿ, ಲೆಕ್ಕಪತ್ರ ಶಾಖೆ, ಸಿಬ್ಬಂದಿ ಶಾಖೆ, ಕಂದಾಯ ಶಾಖೆ, ತೆರಿಗೆ ಶಾಖೆ, ಮಾಹಿತಿ ಹಕ್ಕು ಶಾಖೆ ಅಂತ ಹೆಸರಿದೆಯಲ್ಲ ಅದನ್ನ ತ್ರಿಪಾರ್ಶ್ವಿಕ ಸೂಚಕಾಕ್ಷರ ಅಂತ ಕರೀತಾರೆ. ಬಂದ ಪತ್ರಗಳನ್ನ ಎಲ್ಲವನ್ನ ಜೋಡಿಸ್ಕೊಂಡು ಅಂದ್ರೆ ಯಾವ ಸೆಕ್ಷನ್ ಇಂದು ಎಷ್ಟೆಷ್ಟು ಪತ್ರಗಳಿದೆ ಅಂತ ಹೇಳಿ ಒಂದೇ ಸೀರಿಯಲ್ ಅಲ್ಲಿ ಜೋಡಿಸ್ಕೊಂಡು ಆ ಪತ್ರದ ಎಡಭಾಗದಲ್ಲಿ ಸಾಮಾನ್ಯ ಸ್ವೀಕೃತಿ ವಹಿಯ ಕ್ರಮಾಂಕ ಮತ್ತು ಯಾವ ಸೆಕ್ಷನ್ ಇಂದು ಅಂತ ಹೇಳಿ ಪತ್ರದ ಎಡಭಾಗದಲ್ಲಿ ಬರೀಬೇಕು. ಸಿಬ್ಬಂದಿ, ಲೆಕ್ಕಪತ್ರ, ಕಂದಾಯ, ಮಾಹಿತಿ ಹಕ್ಕು, ನಿಮ್ಮ ಕಚೇರಿಗಳಲ್ಲಿ ಯಾವ ಶಾಖೆಗಳಿದೆಯೋ ಎಷ್ಟು ಶಾಖೆ ಇದೆಯೋ ಅಷ್ಟು ಶಾಖೆಗಳಿಗೆ ಸಂಬಂಧಪಟ್ಟ ಪತ್ರಗಳ ಮೇಲೆ ಪತ್ರದ ಎಡಭಾಗದಲ್ಲಿ ತ್ರಿಪಾರ್ಶ್ವಿಕ ಸೂಚಕಾಕ್ಷರ, ನಾವು ಕಡತ ಸಂಖ್ಯೆ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಅದರ ಒಂದು ಅರ್ಥ ಏನು ಅಂತ ಹೇಳಿದ್ರೆ ಆ ಅರ್ಥವನ್ನ ಆಡಳಿತಾತ್ಮಕ ಪದದಲ್ಲಿ ತ್ರಿಪಾರ್ಶ್ವಿಕ ಸೂಚಕಾಕ್ಷರ, ಟ್ರಿಲೇಟರಲ್ ಇಂಡೆಕ್ಸ್ ಲೆಟರ್ ಅಂತ ಹೇಳಿ ಕರೀತಾರೆ. ಅದನ್ನ ಎಂಟ್ರಿ ಮಾಡಿ ಒಂದು ವಿಭಾಗಕ್ಕೆ ಸಂಬಂಧಪಟ್ಟ ಎಲ್ಲಾ ಕಾಗದ ಪತ್ರಗಳನ್ನ ಅನುಕ್ರಮವಾಗಿ ಸೀರಿಯಲ್ ಆಗಿ ಜೋಡಿಸ್ಕೊಂಡು ಎಂಟ್ರಿ ಮಾಡಬೇಕು. ಇದರ ಉದ್ದೇಶ ಕೇಸ್ ವರ್ಕರಿಗೆ ಕೊಟ್ಟಾಗ ಅವರು ಸೀರಿಯಲ್ ನಂಬರ್ ಅನ್ನ ಹುಡುಕಿ ನನ್ನ ಸೆಕ್ಷನ್ಗೆ ಯಾವ ಪತ್ರಗಳು ಬಂದಿದೆ ಅಂತ ಹೇಳಿ ಹುಡುಕಿ ತೆಗೆದುಕೊಂಡು ಸಹಿ ಮಾಡುವ ಸಂದರ್ಭದಲ್ಲಿ ಕಾಲ ವಿಳಂಬ ಆಗತ್ತೆ, ಟೈಮ್ ವೇಸ್ಟ್ ಆಗತ್ತೆ ಅಂತ ಹೇಳಿ ಯಾವ ಸೆಕ್ಷನ್ಗೆ ಬಂದಿರೋ ಎಷ್ಟು ಪತ್ರಗಳಿದೆಯೋ ಅಷ್ಟುಗಳನ್ನ ಒಂದೇ ಸೀರಿಯಲ್ ನಂಬರ್ಗಳಲ್ಲಿ 1, 2, 3, 4, 5 ಸಿಬ್ಬಂದಿ, 6, 7, 8, 9 ಲೆಕ್ಕಪತ್ರ, ಹೀಗೆ ಸೀರಿಯಲ್ ವೈಸ್ ಜೋಡಿಸ್ಕೊಂಡು ಎಂಟ್ರಿ ಮಾಡಬೇಕು ಅಂತ ಹೇಳುತ್ತೆ. ದಿನದಲ್ಲಿ ನಿಗದಿಯಾದ ವೇಳೆಯಲ್ಲಿ ಟಪಾಲು ಬಂದ ನಂತರ ಬರುವ ಪತ್ರಗಳನ್ನ ಅಂತ ಅಂದ್ರೆ ಈಗ ಒಂದು ಸಲಿ ಮೇಲಿನ ಅಧಿಕಾರಿಯ ಗಮನಕ್ಕೆ ಹೋದ ನಂತರ ಬಂದ ಪತ್ರಗಳನ್ನೆಲ್ಲ ಎಂಟ್ರಿ ಮಾಡಿ ವಿಷಯ ನಿರ್ವಾಹಕರಿಗೆ
ಆ ಸಾಮಾನ್ಯ ಸ್ವೀಕೃತಿ ವಹಿ ಅಂದ್ರೆ ಸಾಮಾನ್ಯ ಸ್ವೀಕೃತಿ ವಹಿ ಹೇಗಿರುತ್ತೆ ಅಂತಂದ್ರೆ ನಮೂನೆ 1 ಕ್ರಮ ಸಂಖ್ಯೆ, ಸಾಮಾನ್ಯ ಸ್ವೀಕೃತಿ ನೋಂದಣಿ ವಹಿ ಕ್ರಮ ಸಂಖ್ಯೆ, ಹೆಸರು, ಕಳುಹಿಸಿದವರ ಹೆಸರು, ದಿನಾಂಕ, ಸಂಖ್ಯೆ, ಉಪವಿಭಾಗ, ವಿಷಯ ನಿರ್ವಾಹಕರ ಪೂರ್ತಿ ರುಜು ಮತ್ತು ದಿನಾಂಕ. ಕ್ರಮ ಸಂಖ್ಯೆ ಏಪ್ರಿಲ್ ಆರ್ಥಿಕ ವರ್ಷ ಏಪ್ರಿಲ್ 1ನೇ ತಾರೀಕಿನಿಂದ ಪ್ರಾರಂಭ ಮಾಡಿ 31/3/2000 ಆರ್ಥಿಕ ವರ್ಷ ಮುಕ್ತಾಯದವರೆಗೂ ಎಂಟ್ರಿ ಮಾಡ್ತಾ ಹೋಗು. 1, 2, 3, 4, 5 ಇದು ಸಾಮಾನ್ಯ ಸ್ವೀಕೃತಿಯ ಕ್ರಮ ಸಂಖ್ಯೆ. ಹೆಸರು ಯಾವ ಕಚೇರಿಯಿಂದ ಬಂದಿದೆ, ದಿನಾಂಕ ಆ ಪತ್ರದಲ್ಲಿರುವ ದಿನಾಂಕ, ಪತ್ರದ ಸಂಖ್ಯೆ, ಉಪವಿಭಾಗ ಅಂತಂದ್ರೆ ತ್ರಿಪಾರ್ಶ್ವಿಕ ಸೂಚಕಾಕ್ಷರಗಳ ಶಾಖೆಗಳು, ಲೆಕ್ಕಪತ್ರ, ಸಿಬ್ಬಂದಿ, ಮಾಹಿತಿ ಹಕ್ಕು, ಇತರೆ ಶಾಖೆಗಳಿರುತ್ತಲ್ಲ ಅದು. ಅವುಗಳನ್ನೆಲ್ಲವೂ ಬಂದ ತಕ್ಷಣ ಸಾಹೇಬರು ನೋಡಿ, ಮೇಲಧಿಕಾರಿಗಳು ನೋಡಿದ ನಂತರ ಎಲ್ಲ ಸಾಮಾನ್ಯ ಸ್ವೀಕೃತಿ ವಹಿಯಲ್ಲಿ ದಾಖಲು ಮಾಡಿ ಅಂದೇ ಆ ದಿನವೇ ಒಂದು ನಿಗದಿತ ಅವಧಿಯಲ್ಲಿ 3 ಗಂಟೆಗೋ 4 ಗಂಟೆಗೋ ಕೇಸ್ ವರ್ಕರಿಗೆಲ್ಲರಿಗೂ ಹಂಚಿಕೆ ಮಾಡಬೇಕು. ಕೇಸ್ ವರ್ಕರ್ ಆಯಾ ಸೆಕ್ಷನ್ ಕೇಸ್ ವರ್ಕರ್ಗಳು ಪತ್ರಗಳನ್ನು ತೆಗೆದುಕೊಂಡ ನಂತರ ಈ 6ನೇ ಕಾಲಮಿನಲ್ಲಿ ಸಹಿ ಮತ್ತು ಪೂರ್ಣ ಸಹಿ, ಚೊಟ ಸಹಿ ಅಲ್ಲ ಪೂರ್ಣ ಸಹಿ ಹಾಕಿ ದಿನಾಂಕವನ್ನ ಹಾಕಬೇಕು. ಈಗ ದಿನಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಕಾಗದ ಪತ್ರಗಳು ಬರುವ ಕಚೇರಿಯಲ್ಲಿ 1ಕ್ಕಿಂತ ಹೆಚ್ಚು ಸಾಮಾನ್ಯ ಸ್ವೀಕೃತಿ ವಹಿಯನ್ನು ನಿರ್ವಹಿಸಬಹುದ. ಇದು ಒಂದು ಹೆಡ್ ಆಫೀಸ್, ಈಗ DC ಆಫೀಸ್ ಅಲ್ಲೇ ಅಂತ ಅನ್ಕೊಳ್ಳಿ, ಅಥವಾ ನಿಮ್ಮಲ್ಲೇ ಮಾಹಿತಿ ಹಕ್ಕುಗೆ ಅರ್ಜಿಗಳು ಜಾಸ್ತಿ ಬಂದಲ್ಲಿ ಅದಕ್ಕೆ ಒಂದು ಸಾಮಾನ್ಯ ಸ್ವೀಕೃತಿ ವಹಿಯನ್ನೇ ಇಡ್ಬೋದು. ಮಾಹಿತಿ ಹಕ್ಕು ಅರ್ಜಿಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಸ್ವೀಕೃತಿ ವಹಿ, ಅಥವಾ ಹೆಡ್ ಆಫೀಸಿನಿಂದ ಸರ್ಕಾರದಿಂದ ಹೆಚ್ಚು ಪತ್ರಗಳು ಬಂದಂತಂದ್ರೆ ಸರ್ಕಾರದಿಂದ ಬಂದ ಪತ್ರಗಳಿಗೆ ಸಾಮಾನ್ಯ ಸ್ವೀಕೃತಿ ವಹಿ ಅಂತ ಬೇರೆ ಬೇರೆ ಸಾಮಾನ್ಯ ಸ್ವೀಕೃತಿ ವಹಿಗಳನ್ನ ಇಡಬಹುದು. ಇಲ್ಲದೆ ಒಂದೇ ಸಾಮಾನ್ಯ ಸ್ವೀಕೃತಿ ವಹಿಯಲ್ಲಿ ಕೇಸ್ ವರ್ಕ ಎಂಟ್ರಿ ಮಾಡಬೇಕು. ಈಗ ಇಲ್ಲಿ ಏನ್ ಹೇಳುತ್ತೆ, ಕಚೇರಿಗೆ ಸಂಬಂಧಪಡದ ಯಾವುದೇ ಪತ್ರಗಳಿಗೂ ಕಚೇರಿಗೆ ಬಂದಾಗ ಅದನ್ನು ತೀರಿಕೆ ಭಾಗದಿಂದಲೇ ಅರ್ಜಿದಾರರಿಗೆ ಅಥವಾ ಸಂಬಂಧಪಟ್ಟ ಕಚೇರಿಗೆ ಕಳಿಸಿಕೊಡಬೇಕು. ಅರ್ಜಿಯನ್ನು ಸೂಕ್ತ ನಿರೂಪ ಬರೆದು ಸಾಮಾನ್ಯ ಸ್ವೀಕೃತಿಯ ಸೂಕ್ತ ಕ್ರಮಾಂಕವನ್ನು ನಮೂದಿಸಿ ರವಾನಿಸಿ. ಈಗ ಟಪಾಲ್ ಬರುತ್ತೆ ಅಥವಾ ಮುದ್ದಾಂ ಬಂದಿರುತ್ತೆ, ಅದು ನಮ್ಮ ಪತ್ರವನ್ನ ಹೊಡೆದಾಗ ಅದು ನಮ್ಮ ಕಚೇರಿಗೆ ಸಂಬಂಧ ಪಡದೇ ಇರುವಂತಹ ಪತ್ರಗಳು ಬಂದಲ್ಲಿ ಆ ಸ್ವೀಕೃತ ಟಪಾಲು ಶಾಖೆಯಲ್ಲಿರೋ ಕೇಸ್ ವರ್ಕರೇ ಆ ಪತ್ರದ ಹಿಂಭಾಗದಲ್ಲಿ ಹಿಂಬರಹ ಅಂತ ಹೇಳಿ ಸಾಮಾನ್ಯ ಸ್ವೀಕೃತಿಯ ಸೀರಿಯಲ್ ನಂಬರೇ ಒಂದು ಸಂಖ್ಯೆಯನ್ನ ಕೊಟ್ಟು ದಿನಾಂಕವನ್ನ ಹಾಕಿ ಕಚೇರಿ ಮುಖ್ಯಸ್ಥರಿಂದ ಸಹಿಯನ್ನ ಮಾಡಿಸಿ ಅವರು ಅಲ್ಲಿಂದ ಅವರಿಗೆ ಸಂಬಂಧಪಟ್ಟವರಿಗೆ ಪೋಸ್ಟ್ ಮಾಡಬಹುದು ಅಥವಾ ತಲುಪಿಸಬಹುದು. ಮುದ್ದಾಮಿದ್ರೆ ಇದು ನಮಗೆ ಬರಲ್ಲ ಅಂತ ಅಲ್ಲೇ ಬರೆದು ಅವರಿಗೆ ಕೊಟ್ಟು ಕಳಿಸಬಹುದು. ಈಗ ಸಾಮಾನ್ಯ ಸ್ವೀಕೃತಿ ವಹಿಯಲ್ಲಿ ಎಂಟ್ರಿ ಮಾಡ್ತಾರೆ, ಆದ್ರೆ ಯಾರು ಗೋಶ್ವಾರೆಗಳನ್ನ ಹಾಕುವುದು ಕಡಿಮೆ. ಇಲ್ಲಿ DCI ಡೈರೆಕ್ಷನ್ ಪ್ರಕಾರ ಸಾಮಾನ್ಯ ಸ್ವೀಕೃತಿ ವಹಿಯಲ್ಲೂ ಗೋಶ್ವಾರೆಯನ್ನ ಹಾಕ್ಬೇಕು. ಈಗ ಈ ಜೂನ್ ತಿಂಗಳ ಗೋಶ್ವಾರೆಯನ್ನ ಹಾಕ್ಬೇಕು. ಜೂನು 2026 ತಿಂಗಳ ಗೋಶ್ವಾರೆ ವಿಭಾಗವಾರು ಮತ್ತು ವಿಷಯ ನಿರ್ವಾಹಕರು. ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಇದೆ, ರಿಸೀವ್ಡ್ ಇದೆ, ಟೋಟಲ್ ಇದೆ, ಇಶ್ಯೂ ಇದೆ, ಬ್ಯಾಲೆನ್ಸ್ ಇದೆ. ಇಲ್ಲಿ ಟಪಾಲು ಶಾಖೆಯಲ್ಲಿ ಸಾಮಾನ್ಯ ಸ್ವೀಕೃತಿ ವಹಿಯಲ್ಲಿ ಮಾಹೆಯ ಕೊನೆಯ ದಿನಾಂಕದಲ್ಲಿ ಓಲ್ಡ್ ಬ್ಯಾಲೆನ್ಸ್ ಇರುವುದಿಲ್ಲ. ಯಾಕೆಂದ್ರೆ ಅಂದಂದೇ ಕೇಸ್ ವರ್ಕರಿಗಳ ಹಂಚಿಕೆ ಮಾಡಬೇಕು. ಓಲ್ಡ್ ಬ್ಯಾಲೆನ್ಸ್ ಇಲ್ಲ. ಈ ಜೂನ್ ಮಾಹೆಯಲ್ಲಿ ರಿಸೀವ್ಡ್ ಸ್ವೀಕರಿಸಿದ ಪತ್ರಗಳ ಸಂಖ್ಯೆ 50, ಟೋಟಲ್ ಒಟ್ಟು 50. ಇಶ್ಯೂ ಇಲ್ಲಿ ಹೇಳಿದೆ ವಿಭಾಗವಾರು ಮತ್ತು ವಿಷಯ ನಿರ್ವಾಹಕರು ಹಂಚಿಕೆ. ಆಯಾ ಕಚೇರಿಗಳಲ್ಲಿ ಎಷ್ಟು ಶಾಖೆಗಳಿದೆಯೋ ಅಷ್ಟು ಶಾಖೆಗಳನ್ನ ಇಶ್ಯೂ ಕಾಲಂ ಕೆಳಗೆ ಬರ್ಕೋಬೇಕು. ಶಾಖೆ, ಆಡಳಿತ ಶಾಖೆ, ಲೆಕ್ಕಪತ್ರ ಶಾಖೆ, ಮಾಹಿತಿ ಹಕ್ಕು, ತೆರಿಗೆ, ಕಂದಾಯ, ಇನ್ಯಾವುದೇ ಇರುತ್ತಲ್ಲ ನಿಮ್ಮ ಕಚೇರಿಗಳ ಶಾಖೆಗಳ ಎಲ್ಲಾ ಹೆಸರುಗಳನ್ನೆಲ್ಲ ಇಶ್ಯೂ ಹಂಚಿಕೆಯ ಕಾಲಂ ಅಲ್ಲಿ ಬರ್ಕೋಬೇಕು. ಬರೆದು ಅಲ್ಲಿ ಆಯಾ ಶಾಖೆಗೆ ಎಷ್ಟೆಷ್ಟು ಈ 50 ಪತ್ರಗಳನ್ನ ಯಾವ ಶಾಖೆಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ, ಹಂಚಿಕೆ ಮಾಡಿದ್ದೀನಿ ಅಂತ ಅದರ ಕೆಳಗೆ ಶಾಖಾವಾರು ಬರಿಬೇಕು. ಬರೆದ ಮೇಲೆ ಇಲ್ಲಿ ಒಟ್ಟು ಹಾಕ್ಬೇಕು.
50 ಬ್ಯಾಲೆನ್ಸು ಇರುವುದಿಲ್ಲ. ಮಂತ್ ಎಂಡ್ ಅಲ್ಲಿ ಯಾವ ಪತ್ರವೋ ಸಾಮಾನ್ಯ ಸ್ವೀಕೃತಿ ವಹಿ ಟಪಾಲು ಶಾಖೆಯಲ್ಲಿ ಅಥವಾ ಸ್ವೀಕೃತಿ ಶಾಖೆಯಲ್ಲಿ ಬ್ಯಾಲೆನ್ಸ್ ಉಳಿಕೆ ಇಲ್ಲ. ಇದು ಸಾಮಾನ್ಯ ಸ್ವೀಕೃತಿ ವಹಿಯಲ್ಲಿ ಅಬ್ಸ್ಟ್ರಾಕ್ಟ್ ಹಾಕ್ಬೇಕು. ಆ ಕೇಸ್ ವರ್ಕ್ ಪ್ರತಿ ತಿಂಗಳು ನಾಳೆಯಿಂದನೇ ಇವುಗಳನ್ನ ಲೆಕ್ಕ ಹಾಕೊಂಡು ಮಂತ್ ಎಂಡ್ 30ನೇ ತಾರೀಕು 30/6/2026 ಈ ಗೋಶ್ವಾರೆಯನ್ನ ಹಾಕಿ ಮುಂದಿನ ಅಧಿಕಾರಿ ಸೂಪರಿಂಟೆಂಡೆಂಟ್ಗೆ ಪರಿಶೀಲನೆಗೆ ಕಳಿಸಿ ಸೂಪರಿಂಟೆಂಡೆಂಟ್ ಅದನ್ನ ಪರಿಶೀಲಿಸಿ ಕಚೇರಿ ಮುಖ್ಯಸ್ಥರಿಂದ ಸಹಿಯನ್ನ ಪಡೆಯಬೇಕು. ಟಪಾಲು ಶಾಖೆ ಕೇಸ್ ವರ್ಕ್. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ? ಅರ್ಥ ಆಯ್ತಾ? ಓಕೆ, ಈಗ ನೆಕ್ಸ್ಟ್ ಬರ್ತೇನೆ. ವಿಷಯ ನಿರ್ವಾಹಕರ ಕರ್ತವ್ಯ ಮತ್ತು ಜವಾಬ್ದಾರಿ. ಈಗ ಇಲ್ಲಿ ನಾವು ಕೇಸ್ ವರ್ಕ್ ಚಾರ್ಜ್ ಅನ್ನ ತೆಗೆದುಕೊಂಡ ನಂತರ, ಒಂದು ಶಾಖೆಯ ಪ್ರಭಾರವನ್ನ ತೆಗೆದುಕೊಂಡ ನಂತರ ಆ ಕೇಸ್ ವರ್ಕ್ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿ ಕಚೇರಿ ಮುಖ್ಯಾಧಿಕಾರಿಗಳು ವಹಿಸಿರುವ 1 ಅಥವಾ ಹೆಚ್ಚಿನ ಉಪವಿಭಾಗಗಳಿಗೆ ಕೆಲಸದ ಪ್ರಭಾರ. ಕೇಸ್ ವರ್ಕ್ ಕಚೇರಿ ಮುಖ್ಯಸ್ಥರ ಆದೇಶದ ಮೇರೆಗೆ ಒಂದು ಶಾಖೆ ಅಥವಾ ಹೆಚ್ಚಿನ ಶಾಖೆಯ ಪ್ರಭಾರವನ್ನ ತೆಗೆದುಕೊಳ್ಳುವುದು. ಅಂದ್ರೆ ಪ್ರಭಾರ ಲಿಸ್ಟ್ ಅನ್ನ ಪರಿಶೀಲಿಸಿ ಕೊಡುವಂತಹ ನೌಕರ ಯಾರು ಪ್ರಭಾರವನ್ನ ವಹಿಸಿ ಕೊಡುತ್ತಾರೋ ಅವರು ಒಂದು ಚಾರ್ಜ್ ಲಿಸ್ಟ್ ರೆಡಿ ಮಾಡಿರ್ತಾರೆ. ಪಡೆದುಕೊಳ್ಳುವವರು ಪರಿಶೀಲಿಸಿ ಆ ಪ್ರಭಾರವನ್ನ ತೆಗೆದುಕೊಳ್ಳುವುದು. ಪ್ರಭಾರವನ್ನ ತೆಗೆದುಕೊಂಡ ನಂತರ ವಹಿಸುವುದು ಮತ್ತು ಪೂರ್ಣ ಹೊಣೆಗಾರನಾಗಿರುವುದು. ವಹಿಸುವುದು ಮತ್ತು ಪೂರ್ಣ ಹೊಣೆಗಾರನಾಗಿರುವುದು ಅಂತ ಅಂದ್ರೆ ತಾನು ಒಂದು ಸಹಿ ಮಾಡಿ ಆ ಶಾಖೆಯ ಪ್ರಭಾರವನ್ನ ತೆಗೆದುಕೊಂಡ ನಂತರ ಮತ್ತು ಪೂರ್ಣ ಜವಾಬ್ದಾರಿ ಅಂದರೆ ತಾನು ವರ್ಗಾವಣೆಯಾಗುವವರೆಗೂ ಆ ಶಾಖೆಯಲ್ಲಿರುವ ಕಡತ ವಹಿಗಳು ಪತ್ರಗಳ ಪೂರ್ಣ ಜವಾಬ್ದಾರಿಯು ಆ ಕೇಸ್ ವರ್ಕರ್ದಾಗಿರುತ್ತೆ. ತನ್ನಲ್ಲಿರುವ ಕಾಗದ ಪತ್ರಗಳನ್ನ ವಿಷಯ ಆಧಾರಿತವಾಗಿ ಜೋಡಿಸುವುದು. ಅಂದ್ರೆ ವಿಷಯ ಆಧಾರಿತ ಅಂತಂದ್ರೆ 5 ಬಂಡ್ಲ್ ಸಿಸ್ಟಮ್ ಅಲ್ಲಿ 5 ಕಟ್ಟುಗಳ ಪದ್ಧತಿ ಅಡಿಯಲ್ಲಿ ಚಾರ್ಜ್ ತೆಗೆದುಕೊಂಡ ನಂತರ ಆ ಚಾರ್ಜ್ ಅಲ್ಲಿ ಕಡತಗಳು ಪತ್ರಗಳು ವಹಿಗಳಿರುತ್ತಲ್ಲ ಅದನ್ನ 5 ಬಂಡ್ಲ್ ಸಿಸ್ಟಮ್ ಅಲ್ಲಿ ಜೋಡಿಸ್ಕೊಳ್ಬೇಕು. ತೀರ್ಮಾನವಾಗತಕ್ಕ ಅಂಶಗಳನ್ನ ಸಂಕ್ಷಿಪ್ತವಾಗಿ ನಿರೂಪಿಸುವುದು. ನೋಟ್ ಶೀಟ್ ಅಲ್ಲಿ ಈಗ ಪತ್ರ ಇರುತ್ತೆ, ಪತ್ರಗಳನ್ನ 5 ದಿನ ಸ್ವೀಕರಿಸಿದ ಪತ್ರಗಳಿದ್ದಲ್ಲಿ ಸಾಮಾನ್ಯ ಸ್ವೀಕೃತಿ ವಹಿಯ 6ನೇ ಕಾಲಮಿನಲ್ಲಿ ಸಹಿ ಪಡೆದು ಪತ್ರಗಳನ್ನ ಸ್ವೀಕರಿಸಿದ್ದನ್ನ ಅವುಗಳನ್ನ ಪರಿಶೀಲಿಸಿ ಅದರಲ್ಲಿರುವ ಕೂಡಲೇ, ತುರ್ತು, ಜರೂರು ಅನ್ನುವ ಪತ್ರಗಳನ್ನ 1 ಅಥವಾ ಮರುದಿನ 2 ದಿನಗಳ ಒಳಗೆ ಅವುಗಳನ್ನ ಕ್ರಮ ವಹಿಸುವುದು. ಬರೇ ಸಹಿ ಮತ್ತು ಡೇಟ್ ಹಾಕಿದ್ದರೆ ಆ ಪತ್ರಗಳಿಗೆ ಕ್ರಮ ವಹಿಸುವುದಕ್ಕೆ ಕಾಲಾವಧಿ 5 ದಿವಸ. 5 ದಿವಸ ಆದಾಗ ಆ ಪತ್ರಗಳನ್ನ 5 ದಿವಸದ ಒಳಗೆ ನೀವು ಹೊಸ ಫೈಲ್ ಓಪನ್ ಮಾಡೋದು ಅಥವಾ ಇರುವ ಫೈಲಲ್ಲಿ ಮಾಹಿತಿಗೆ ಸಂಬಂಧಪಟ್ಟ ಪತ್ರಗಳು ಬಂದಲ್ಲಿ ಬೇರೆ ಪುಟಪ್ ಮಾಡಿದಂತಹ ಫೈಲಿಗೆ ಹಾಕಿ ನೋಟ್ ಶೀಟ್ ಬರೀತೀರಿ ಅಲ್ವಾ, ತೀರ್ಮಾನವಾಗತಕ್ಕ ಅಂಶಗಳನ್ನ ಸಂಕ್ಷಿಪ್ತವಾಗಿ ನಿರೂಪಿಸುವುದು. ನೋಟ್ ಶೀಟ್ ಬರಿಬೇಕಾದಾಗ ಆ ಪತ್ರದಲ್ಲಿ ಯಾವ ಅಂಶದ ಬಗ್ಗೆ ತೀರ್ಮಾನ ಮಾಡಬೇಕು ಅಂತ ಅಂದ್ರೆ ಅವುಗಳಿಗೆ ಇಲ್ಲಿ ಹೇಳ್ತೇವೆ ವಿಷಯಕ್ಕೆ ಸಮಾಂಕ ಪಟ್ಟಿ, ಸ್ಥಾಯಿ ಆದೇಶಗಳನ್ನ, ಪೂರ್ವ ದೃಷ್ಟಾಂತಗಳನ್ನ ಉದ್ಧರಿಸುವುದು, ಸಂಬಂಧಪಟ್ಟ ಕಾನೂನು ನಿಯಮಗಳು ಮತ್ತು ವಿನಿಮಯಗಳನ್ನ, ಸ್ಥಾಯಿ ಆದೇಶಗಳನ್ನು, ಸುತ್ತೋಲೆಗಳನ್ನ, ಪೂರ್ವ ದೃಷ್ಟಾಂತಗಳನ್ನ ಮೊದಲಾದವುಗಳನ್ನ ಸರಿಯಾಗಿ ತಿಳಿದಿರುವುದು. ಈ ತೀರ್ಮಾನವಾಗತಕ್ಕ ಅಂಶಗಳನ್ನ ಸಂಕ್ಷಿಪ್ತವಾಗಿ ನಿರೂಪಿಸುವುದು ಅಂತಂದ್ರೆ ಕೇಸ್ ವರ್ಕರ್ ನೋಟ್ ಶೀಟ್ ಬರಿಬೇಕಾದಾಗ ನಿಯಮ, ಕಾನೂನು ಇವುಗಳನ್ನ ಆ ನೋಟ್ ಶೀಟ್ ಅಲ್ಲಿ ತಿಳಿಸ್ಬೇಕು, ಬರಿಬೇಕು, ನಿರೂಪಣೆ ಮಾಡಬೇಕು. ಉದಾಹರಣೆ ಸಣ್ಣದಾಗಿ ಹೇಳ್ತೀನಿ. ಒಬ್ರು ಏನಾದ್ರೂ ರಜೆಯನ್ನ ಕೊಟ್ಟಿದ್ದಲ್ಲಿ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಬೇಕು ಅಂತ ಅಂದಾಗ ಕೇಸ್ ವರ್ಕರ್ ನೋಟ್ ಶೀಟ್ ಅಲ್ಲಿ ಬರಿಬೇಕಾದಾಗ ಸದರಿ ಈ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾದಾಸ ನೌಕರರು ಉಲ್ಲೇಖದಲ್ಲಿ ಮನವಿಯನ್ನು ರಜೆ ಮಂಜೂರು ಮಾಡಲು ಮನವಿ ಸಲ್ಲಿಸಿರುತ್ತಾರೆ. ರಜೆ ಮಂಜೂರು ಮಾಡಲು ತಮ್ಮ ಅವಗಾಹನೆಗೆ ಹಾಗೂ ಮುಂದಿನ ಆದೇಶಕ್ಕಾಗಿ ಸಲ್ಲಿಸಿದೆ ಅಷ್ಟೇ ಬರಿಬಾರ್ದು. ಈ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ
ಸೋ ಅಂಡ್ ಸೋ ನೌಕರರು ಉಲ್ಲೇಖದಲ್ಲಿ ಮನವಿ ಸಲ್ಲಿಸಿ 10 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲು ಕೋರಿರುತ್ತಾರೆ. ಸೇವಾವಧಿಯನ್ನು ಪರಿಶೀಲಿಸಲಾಗಿ ಇಷ್ಟು ದಿನಗಳ ಅರ್ಧ ವೇತನ ರಜೆ ಇರುತ್ತದೆ. ಕೆಸಿಎಸ್ಆರ್ ನಿಯಮ 114 ಉಪನಿಯಮ 4ರ ಪ್ರಕಾರ ರಜೆ ಮಂಜೂರು ಮಾಡಬಹುದಾಗಿದೆ. ತಮ್ಮ ಅವಗಾಹನೆಗಾಗಿ ಮುಂದಿನ ಆದೇಶಕ್ಕಾಗಿ ಇಷ್ಟೋ ಡೀಟೇಲ್ಗಳನ್ನ ತೀರ್ಮಾನವಾಗ ತಕ್ಕ ಅಂಶಗಳನ್ನ ಸಂಕ್ಷಿಪ್ತವಾಗಿ ನಿಯಮಗಳ ಅನುಸಾರ ನಿರೂಪಿಸುವುದು. ಇವುಗಳನ್ನ ಹಾಕ್ಬೇಕು. ಕಾಗದ ಪತ್ರಗಳ ಮತ್ತು ಕಡತಗಳ ನಿರ್ವಹಣೆಯನ್ನು ವಿಳಂಬವಿಲ್ಲದೆ ನಿಯಮಾನುಸಾರ ಒಪ್ಪಿಸಿದ ಬಗ್ಗೆ ಖಚಿತತೆ ಹೊಂದುವುದು. ಕಾಗದ ಪತ್ರಗಳನ್ನ 5 ದಿನಗಳ ಒಳಗೆ ಅಟೆಂಡ್ ಮಾಡಬೇಕು. ಕಡತಗಳನ್ನ ಒಂದು ಕಡತವನ್ನ ನಿರ್ವಹಣೆ ಪುಟಪ್ ಮಾಡಿ ಮಾಹಿತಿಗಾಗಿ ನಾವು ಹೊರಗೆ ಕಳಿಸಿದಾಗ ಅದಕ್ಕೆ ಮುಂದಿನ ಮಾಹಿತಿ ಬರುವುದಕ್ಕೆ 15 ದಿವಸ ಟೈಮು, ಒಟ್ಟು 30 ದಿವಸ ಟೈಮ್ ಇದೆ. 2 ನೆನಪೋಲೆಗಳನ್ನ ಹಾಕಿ ಮಾಹಿತಿಗಳನ್ನ ತಂದು ಸಾಮಾನ್ಯ ಕಡತವನ್ನ ಮುಕ್ತಾಯಗೊಳಿಸಬೇಕಾದಲ್ಲಿ ಕನಿಷ್ಠ 50 ದಿನ ಪೂರ್ಣ. ಕೆಲವೊಂದು ಟೆಂಡರ್ ಬೇರೆ ಕೇಸಸ್ ಇವುಗಳ ಬಗ್ಗೆ ಇದ್ರೆ ಅದು ಕಾಲಾವಧಿ ಹೆಚ್ಚು ಪಡೆಯುತ್ತೆ. ಕೆಲವೊಂದು ಸಾಮಾನ್ಯ ಪತ್ರಗಳಿಗೆ ಅಥವಾ ಸಾಮಾನ್ಯ ಅಂಶಗಳಿಗೆ ತೀರ್ಮಾನ ಮಾಡಬೇಕಾದಾಗ ಮಾಹಿತಿಯನ್ನ ತರಿಸಿಕೊಳ್ಳುವುದು 15 ದಿವಸಕ್ಕೆ 2 ನೆನಪೋಲೆ, ನೆಕ್ಸ್ಟ್ ಉತ್ತರವನ್ನ ಬರೆದು ಅಂತಿಮ ಆದೇಶ ಮಾಡ್ಬೇಕಾದ್ರೆ 50 ದಿವಸಗಳ ಒಳಗೆ ಮಾಡ್ಬೇಕು. ಇಲ್ಲದಿದ್ದಲ್ಲಿ ಅವುಗಳೆಲ್ಲವೂ ಪೆಂಡಿಂಗ್ ಆಗುತ್ತೆ. ನೀವು ಹಾಗೆ ಇರ್ತೀರಿ, ಕಳಿಸ್ತಾರೆ ಅಂತ ಅಂದ್ರೆ ಅದು ಪೆಂಡಿಂಗ್. ನಿರ್ವಹಿಸುವ ಕಾಗದ ಪತ್ರಗಳು ಮತ್ತು ಕಡತಗಳು ವಿಲಿಯಾದ ಕಾಗದ ಪತ್ರಗಳ ಬಗ್ಗೆ ನೋಂದಣಿಯಾಗಿ ಸರಿಯಾಗಿ ಇಟ್ಟುಕೊಂಡಿರುವುದು. ನಿರ್ವಹಿಸುವ ಕಾಗದ ಪತ್ರಗಳು ಅವುಗಳ ನೋಂದಣಿ ಅಂತ ಅಂದ್ರೆ ವಿಷಯ ನಿರ್ವಾಹಕರ ದಿನಚರಿ. ಕಡತಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ವಿಷಯ ವಹಿ. ಈ ವಹಿಗಳನ್ನ ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡಬೇಕು. ಕಾರ್ಯವಿಧಾನವನ್ನ ಸರಿಯಾಗಿ ತಿಳಿದುಕೊಂಡಿರುವುದು ಅಂದ್ರೆ ಕಚೇರಿ ಕಾರ್ಯವಿಧಾನ. ಈ ಕಡತ ನಿರ್ವಹಣೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕಡತಗಳನ್ನ ಪತ್ರಗಳ ಯಾವ ರೀತಿಯ ಪತ್ರಗಳನ್ನ ಬರಿಬೇಕು, ನೋಟ್ ಶೀಟ್ ಹೇಗೆ ಬರಿಬೇಕು ಅನ್ನೋದನ್ನ ವಿಧಾನವನ್ನ ಕಚೇರಿ ಕಾರ್ಯವಿಧಾನವನ್ನ ಸರಿಯಾಗಿ ತಿಳಿದುಕೊಂಡಿರ್ಬೇಕು ಕೇಸ್ ವರ್ಕ. ವಹಿಸಿರುವ ಶಾಖೆಗಳ ವಿಷಯ ವಹಿ, ಟಪಾಲು ವಹಿ, ಸುತ್ತೋಲೆಗಳನ್ನ ಕ್ರಮಬದ್ಧವಾಗಿ ನಿರ್ವಹಿಸುವುದು. ಈಗ ಸುತ್ತೋಲೆ ಆಕ್ಚುಲಿ ಯಾರು ಮೇಂಟೈನ್ ಮಾಡ್ತಿಲ್ಲ. ವೆಬ್ಸೈಟ್ ಅಲ್ಲಿ ಹೋಗ್ಬೇಕು, ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಹಾಗೂ DPR ಗೆ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಸಂಬಂಧಪಟ್ಟ ಸುತ್ತೋಲೆಗಳನ್ನ ಅಲ್ಲಿ ಇರುತ್ತೆ. ಅವುಗಳನ್ನ ಡೌನ್ಲೋಡ್ ಮಾಡಿ ಕಾಪಿ ತೆಗೆದುಕೊಳ್ಬೇಕು. ಅದು ಕಚೇರಿಯ ಸುಬ್ಬಡೆಂಟಿನ ಕೆಲಸ. ಆ ಕಾಪಿ ತೆಗೆದು ಒಂದು ಸರ್ಕ್ಯುಲರ್ ಫೈಲ್ ಮೇಂಟೈನ್ ಮಾಡಬೇಕು. ಸಂಬಂಧಪಟ್ಟ ಕೇಸ್ ವರ್ಕರ್ಗಳು ತಮ್ಮ ಶಾಖೆಗೆ ಸಂಬಂಧಪಟ್ಟಂತೆ ಮತ್ತು ಇಲಾಖೆಗೆ ಸಂಬಂಧಪಟ್ಟಂತೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ DPR, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಶಾಖೆ ತಮ್ಮ ಇಲಾಖೆಯ ವೆಬ್ಸೈಟ್ಗಳನ್ನ ಓಪನ್ ಮಾಡಿ ಅಲ್ಲಿಯ ಆರ್ಡರ್ ಕಾಪಿಗಳನ್ನೆಲ್ಲ ಡೌನ್ಲೋಡ್ ಮಾಡಿ ಕಾಪಿ ಮಾಡಿ ಇಟ್ಕೋಬೇಕು. ಶುದ್ಧ ಪ್ರತಿಗಳನ್ನ ರವಾನಿಸುವ ಮುನ್ನ ಮತ್ತೊಮ್ಮೆ ಪರಿಶೀಲಿಸಿ ಸರಿಯಾಗಿರುವ ಬಗ್ಗೆ ಖಚಿತಪಡಿಸಿಕೊಳ್ಳುವುದು. ಫೇರ್ ಕಾಪಿ, ಡಾಟಾ ಎಂಟ್ರಿ ಟೈಪ್ ಮಾಡಿರ್ತಾರೆ, ಅಲ್ಲಿ ಟೆಕ್ನಿಕಲ್ ಮಿಸ್ಟೇಕ್ ಆಗಿರುತ್ತೆ. ಆ ಮಿಸ್ಟೇಕ್ಗಳನ್ನ ಸರಿಪಡಿಸ್ಬೇಕಾಗಿರೋದು. ಪ್ರತಿಯೊಬ್ಬ ಕೇಸ್ ವರ್ಕ ಪದ್ಯ ಪತ್ರ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಅಂತ ಅಂದಾಗ್ಲೂ ನಾನು ಏನ್ ಮಾಡಿದೀನಿ ಅಂತ ಹೇಳಿ ಫುಲ್ ಪತ್ರಗಳನ್ನ ಕಂಪೇರ್ ಮಾಡಬೇಕು. ಅಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ಗಳು ಹಾಕ್ಬಾರ್ದು. ನಾವು ಅಲ್ಲಿ ಕಚೇರಿಯ ಮುಖ್ಯಸ್ಥರ ಸಹಿಯ ಎಡಭಾಗದಲ್ಲಿ ಒಂದು ಛೋಟಾ ಸಹಿ ಹಾಕ್ತೀವಿ. ಅದರ ಅರ್ಥ ಈ ಪತ್ರಗಳ ವ್ಯಾಕರಣ ದೋಷಗಳನ್ನೆಲ್ಲವನ್ನು ನೋಡಿರುತ್ತೇನೆ, ಸರಿಪಡಿಸಿರುತ್ತೇನೆ ಅನ್ನೋದನ್ನ ಹೇಳುವಂಥದ್ದು ಕೇಸ್ ವರ್ಕರ್ ಆ ಛೋಟಾ ಸಹಿ ಇಂಡಿಕೇಟ್ ಮಾಡುತ್ತೆ. ಪ್ರಭಾರ ವರ್ಗಾವಣೆಯಾದಾಗ ತಮ್ಮ ಬಳಿ ಇರುವ ಎಲ್ಲಾ ಕಾಗದ ಪತ್ರಗಳ ವಿಷಯಗಳ ಸವಿವರ ಪಟ್ಟಿಯನ್ನು ಸಿದ್ಧಪಡಿಸುವುದು. ಈ ಬಗ್ಗೆ ವಿಶೇಷ ವಹಿ, ನಿಯತಕಾಲಿಕ ವಹಿ, ವಿಷಯ ವಹಿಗಳನ್ನು ಪರಿಶೀಲಿಸಿ ತಮ್ಮ ಉತ್ತರಾಧಿಕಾರಿಗಳಿಗೆ ಒಪ್ಪಿಸುವುದು. ಟ್ರಾನ್ಸ್ಫರ್ ಆಗಿ ಹೋಗೋ ಸಂದರ್ಭದಲ್ಲಿ ಚಾಲ್ತಿ ಕಡತಗಳನ್ನ ಮಾತ್ರ ಪಟ್ಟಿ ಮಾಡಬೇಕು. ಕ್ಲೋಸ್ ಆದ ಕಡತಗಳನ್ನ ABCD ಮಾಡಿ ರೆಕಾರ್ಡ್ ರೂಮಿಗೆ ಕಳಿಸಿ ಚಾರ್ಜ್ ಕೊಡಬೇಕಾದಾಗ ಚಾಲ್ತಿ ಕಡತ ರನ್ನಿಂಗ್ ಫೈಲ್ಸ್ ಅನ್ನ ಕೊಡಿ. ಮತ್ತು ಆ ವರ್ಷದ ವಿಶೇಷ ವಹಿ, ನಿಮ್ಮಲ್ಲಿ ಏನೇನು ರಿಜಿಸ್ಟರ್ಗಳು ಇರುತ್ತೋ ಅವುಗಳನ್ನೆಲ್ಲ ಚಾರ್ಜ್ ಕೊಡುವವರಿಗೆ ಒಪ್ಪಿಸಿ. ಕಚೇರಿ ಮುಖ್ಯಾಧಿಕಾರಿಗಳು ವಹಿಸುವ ಕಚೇರಿಯ ಇತರ ಅಗತ್ಯ ತುರ್ತು ಕಾರ್ಯಗಳನ್ನು ಸಮರ್ಪಕವಾಗಿ
ನಿರ್ವಹಿಸು. ಇದನ್ನ ಕಚೇರಿಯ ಮುಖ್ಯಾಧಿಕಾರಿಗಳು ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕು ವರ್ಕ್ ಆರ್ಡರ್ ಕಾರ್ಯ ಹಂಚಿಕೆಯನ್ನ ಮಾಡಿ ಪ್ರತಿಯೊಂದು ಶಾಖೆಯ ತನ್ನ ಕೈ ಕೆಳಗಿನ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕಾರ್ಯ ಹಂಚಿಕೆ ಆದೇಶ ಮಾಡಿ ಅವರು ಏನೇನು ಕೆಲಸಗಳನ್ನ ಮಾಡಬೇಕು ಮತ್ತು ಮುಖ್ಯಾಧಿಕಾರಿಗಳು ಹೇಳುವ ಕಚೇರಿಯ ಇತರೆ ಕೆಲಸಗಳನ್ನ ನಿರ್ವಹಿಸಬೇಕು ಅಂತ ಹೇಳಿ ಒಂದು ವರ್ಕ್ ಆರ್ಡರ್ ಅನ್ನ ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕು ಹಾಕಿ ಕೆಲಸ ಸರಿಯಾಗಿ ಮಾಡ್ತಾರ ಅಂತ ಹೇಳಿ ಕೇಸ್ ವರ್ಕರ್ಗಳು ಸರಿಯಾಗಿ ಕೆಲಸ ಮಾಡ್ತಾರ ಅಂತ ಹೇಳಿ ಸೂಪರ್ಡೆಂಟ್ಗಳಿಗೆ ಮೇಜು ತಪಾಸಣೆ ಕಂಪಲ್ಸರಿ ಮಾಡಬೇಕು. ಟೇಬಲ್ ಇನ್ಸ್ಪೆಕ್ಷನ್ 15 ದಿವಸ 1 ತಿಂಗಳಿಗೆ ಒಮ್ಮೆ ನೀವು ಎಲ್ಲಾ ಸೆಕ್ಷನ್ಗಳ ಮೇಜು ತಪಾಸಣೆಯನ್ನ ಮಾಡಿ ನನಗೆ ವರದಿಯನ್ನ ಸಲ್ಲಿಸಬೇಕು. ಮತ್ತೆ ಅವ್ರೇನಾದ್ರು ತಪ್ಪುಗಳನ್ನ ಮಾಡಿದ್ದಲ್ಲಿ ಇಷ್ಟು ದಿವಸ ಒಳಗೆ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿ ಕಚೇರಿಯ ಮುಖ್ಯಸ್ಥರು ಸೂಪರ್ಡೆಂಟ್ಗಳಿಗೆ ಆರ್ಡರ್ ಮಾಡಬೇಕು. ಸೂಪರ್ಡೆಂಟ್ಗಳು ತಮ್ಮ ನಿರ್ವಹಣೆಯಲ್ಲಿರುವಂತಹ ಸೆಕ್ಷನ್ ಅನ್ನ ನೋಡಿಕೊಳ್ಳಬೇಕು. ಈಗ ಈ ಇದರಲ್ಲಿ ಕಾರ್ಯವಿಧಾನ ಅಂತ ಹೇಳಿ ಕಾರ್ಯವಿಧಾನವನ್ನ ತಿಳಿದಿರ್ಬೇಕು ಅಂತ ಅಂದ್ರೆ ವಿಷಯ ನಿರ್ವಾಹಕನಿಗೆ ಪ್ರತಿದಿನ ಹಲವಾರು ಬಗೆಯ ಪತ್ರಗಳು ಬರುವುದುಂಟು. ಕೆಲವು ಹೊಸದಾಗಿ ಉತ್ತರ ಸಿದ್ಧಪಡಿಸಿ ಕಳಿಸಬೇಕಾದ ಪತ್ರಗಳ ಮತ್ತು ಕೆಲವು ಮಾಹಿತಿ ಕೋರಿ ಹೋಗಿದ್ದ ಪತ್ರಕ್ಕೆ ಬಂದ ಕಾಗದ ಪತ್ರಗಳು, ಕೆಲವು ನಿಯತಕಾಲಿಕೆಗಳು, ಸಂಬಂಧಪಟ್ಟ ಸುತ್ತೋಲೆ ಪತ್ರ, ಹೀಗೆ ಬೇರೆ ಬೇರೆಯ ಪತ್ರಗಳು ಬರುವುದು ಸಾಮಾನ್ಯ. ವಿಷಯ ನಿರ್ವಾಹಕರು ಪತ್ರಗಳನ್ನು ಸ್ವೀಕರಿಸಿದ ಕೂಡಲೇ ಅವುಗಳ ಸ್ವರೂಪಕ್ಕೆ ತಕ್ಕಂತೆ ಜೋಡಿಸಿಕೊಳ್ಳಬೇಕು. 5 ಕಟ್ಟುಗಳ ಪದ್ಧತಿ. 1ನೇ ಕಟ್ಟು ಕ್ರಮ ತೆಗೆದುಕೊಳ್ಳಬೇಕಾದ ಪತ್ರಗಳು. ಸಾಮಾನ್ಯ ಸ್ವೀಕೃತಿ ವಹಿಯಿಂದ ತೆಗೆದುಕೊಂಡ ನಂತರ ವಿಷಯ ನಿರ್ವಾಹಕರ ದಿನಚರಿ ಇದರಲ್ಲಿ ಇಲ್ಲ. ಅದು ನಮೂನೆ 19 4 ಕಾಲಂ ಇದೆ. ಕ್ರಮ ಸಂಖ್ಯೆ, ಸಂಕ್ಷಿಪ್ತ ವಿಷಯ, ವಿಷಯ ಸಂಖ್ಯೆ, ಒಪ್ಪಿಸಲಾದ ದಿನಾಂಕ 4 ಕಾಲಂ ಇದೆ. ಸಾಮಾನ್ಯ ಸ್ವೀಕೃತಿ ವಹಿಯಿಂದ ತೆಗೆದುಕೊಂಡ ಪತ್ರಗಳನ್ನ ವಿಷಯ ನಿರ್ವಾಹಕರ ದಿನಚರಿಯಲ್ಲಿ ಪ್ರತಿಯೊಬ್ಬ ಶಾಖೆಯ ಕೇಸ್ ವರ್ಕರ್ ಎಂಟ್ರಿ ಮಾಡಬೇಕು. ಆ ಎಂಟ್ರಿ ಮಾಡಕ್ಕೆ ಮುಂಚೆ ನಾನು ಸ್ವೀಕರಿಸಿದ ಪತ್ರಗಳು ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನೋಡ್ಬೇಕು. ಅದರಲ್ಲಿ ತುರ್ತು, ಜರೂರು, ಕೂಡಲೇ ನಿರ್ವಹಿಸಿ, ಹಿಂದೆ ಮಂಡಿಸಿ ಅಂತ ಅಂದ್ರೆ ಇವತ್ತು ಅಥವಾ ನಾಳೆ ಒಳಗೆ ಬರೇ ಕಚೇರಿ ಮುಖ್ಯಸ್ಥರು ಸಹಿ ಮತ್ತು ಡೇಟ್ ಹಾಕಿದ್ರೆ 5 ದಿನಗಳ ಒಳಗೆ ಅಟೆಂಡ್ ಮಾಡೋದು ಅಂತ ಅಂದ್ರೆ ಹೊಸ ಫೈಲ್ಗಳನ್ನ ಓಪನ್ ಮಾಡುವಂತಹ ಪತ್ರಗಳು ಅಥವಾ ಈ ಹಿಂದೆ ಕ್ರಮವಹಿಸಿದ ಪತ್ರಗಳಿಗೆ ಮಾಹಿತಿ ಬಂದಿದ್ದಲ್ಲಿ ಆ ಮಾಹಿತಿ ಬಂದ ಪತ್ರಗಳನ್ನ ಅದೇ ಕಡತಕ್ಕೆ ಹಾಕಿ ನೋಟ್ ಶೀಟ್ ಬರೆದು ಮುಂದುವರಿಸುವಂಥದ್ದು. ಈಗ ನೋಟ್ ಶೀಟ್ ಬರೆದು ಮುಂದುವರಿಸೋದು ಅಥವಾ ಕಡತವನ್ನ ಹೊಸದಾಗಿ ಪ್ರಾರಂಭ ಮಾಡಿ ಮುಂದುವರಿಸಿದ್ದು ನಂತರ ಅದು ಏನಾಗುತ್ತೆ, ಚಾಲ್ತಿ ಕಡತ ಆಗುತ್ತೆ, ರನ್ನಿಂಗ್ ಫೈಲ್ಸ್ ಆಗುತ್ತೆ. ಆ ರನ್ನಿಂಗ್ ಫೈಲ್ಸ್ ಗಳನ್ನ ಬೇರೆಯಾಗಿ ಪತ್ರದ ಭಾಗದಿಂದ ಬೇರೆಯಾಗಿ ಜೋಡಿಸಿಟ್ಕೊಳ್ಬೇಕು. ನಿರೀಕ್ಷಣಾ ಕಡತ, ವೇಟಿಂಗ್ ಫೈಲ್ಸ್ ಅಥವಾ ಕಾಯುವ ಕಡತ. ಅದೇ ಹೇಳಿದೆ, 15 ದಿವಸಕ್ಕೆ ಒಂದು ಪತ್ರವನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು, ತಾಲೂಕ್ ಲೆವೆಲ್ ಆಫೀಸರ್ಸ್ಗೆ ಯಾವುದಾದ್ರೂ ಮಾಹಿತಿ ಕೋರಿ ಪತ್ರ ಬಂದಿದ್ದಲ್ಲಿ ಅಥವಾ ಹೆಡ್ ಆಫೀಸಿಗೆ ಯಾವುದಾದರೂ ಮಾಹಿತಿಗಳನ್ನ ಕೇಳಿದ್ದಲ್ಲಿ ನಾವು ಪತ್ರ ಕಳಿಸಿದ ದಿನಾಂಕದಿಂದ ವಾಪಸ್ ಅವರಿಗೆ ಮಾಹಿತಿ ಬರುವುದಕ್ಕೆ ನಿಮಗೆ ಟೈಮು 15 ದಿವಸ ಮಾತ್ರ. 15 ದಿವಸ ಆದ 16ನೇ ದಿವಸ ಆ ಫೈಲ್ಸ್ ಅನ್ನ ಇವತ್ತು ತೆಗೆದಿಟ್ಕೊಂಡು ನೆನಪೋಲೆ ಹಾಕ್ಬೇಕು. ರಿಮೈಂಡರ್ ಲೆಟರ್ಸ್ 2 ನೆನಪೋಲೆ, 15 ದಿವಸಕ್ಕೆ ಒಂದು, ನೆಕ್ಸ್ಟ್ 15 ದಿವಸಕ್ಕೆ ಒಂದು. ಹೆಡ್ ಆಫೀಸಿಗೆ ನೆನಪೋಲೆ ಹಾಕಬಾರ್ದು, ಸಾಮಾನ್ಯ ಪತ್ರ ರೂಪದಲ್ಲಿ ಹಾಕಬೇಕು. ನಿಮ್ಮ ಕೆಳಗಿನ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಲ್ಲಿ ಅವರಿಗೆ ನೆನಪೋಲೆ 1, ನೆನಪೋಲೆ 2 ಅಂತ ಹೇಳಿ 2 ನೆನಪೋಲೆಗಳನ್ನ ಹಾಕಿ ಅವುಗಳನ್ನ ಕ್ರಮ ವಹಿಸ್ತಾ ಇರ್ಬೇಕು. ನೆಕ್ಸ್ಟ್ ನೆನಪೋಲೆ ಬರ್ಲಿಲ್ಲ ಅಂತ ಮಾಹಿತಿ ಕೊಡ್ಲಿಲ್ಲ, 2 ನೆನಪೋಲೆ ಹಾಕಿದ್ದು ಮಾಹಿತಿ ಕೊಡ್ಲಿಲ್ಲ ಅಂತಂದ್ರೆ ಸೂಪರ್ಡೆಂಟ್ ಗಮನಕ್ಕೆ ತಂದು, ಸೂಪರ್ಡೆಂಟ್ ಇಂದ ಕಚೇರಿ ಮುಖ್ಯಸ್ಥರ ಗಮನಕ್ಕೆ ತಂದು ಅವರ ಮುಂದಿನ ಕ್ರಮವನ್ನ ವಹಿಸಬಹುದು. ಇಲ್ಲಿ 3ನೇ ಕಟ್ಟು ನಿಯತಕಾಲಿಕೆಗಳು, ಪಿರಿಯಾಡಿಕಲ್ಸ್. ಆಯಾ ಕಚೇರಿಯ ಪ್ರಗತಿ ವರದಿಗಳನ್ನ ಕಡತಕ್ಕೆ ಸಂಬಂಧಪಟ್ಟಂತೆ, ಖಾಲಿ ಹುದ್ದೆಗೆ ಸಂಬಂಧಪಟ್ಟಂತೆ, ಆಮೇಲೆ ಕಚೇರಿಯ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಕಳಿಸುವಂತಹ ಹೆಡ್ ಆಫೀಸಿಗೆ ವರದಿ ಕಳಿಸ್ಬೇಕಲ್ಲ, ಜಿಲ್ಲಾ ಪಂಚಾಯಿತಿಗೋ ಹೆಡ್ ಆಫೀಸಿಗೋ
ವರದಿಯನ್ನ ಕಳಿಸುವಂತಕ್ಕೆ ಸಂಬಂಧಪಟ್ಟ ರಿಜಿಸ್ಟರು ಕಡತಗಳನ್ನ ಬೇರೆಯಾಗಿ ಇಟ್ಟು ಇನ್ ಟೈಮಲ್ಲಿ 62B ಇನ್ ಟೈಮಲ್ಲಿ ಅದು 5ನೇ ತಾರೀಕಿನ ಒಳಗೆ ವರದಿಗಳನ್ನ ಕಳಿಸ್ಬೇಕು ಅಂತ ಹೇಳಿ ಒಂದು ಸರ್ಕ್ಯುಲರ್ ಹಾಕಿರ್ತಾರೆ. ಆ 5ನೇ ತಾರೀಕಿನ ಒಳಗೆ ಆ ಪ್ರಗತಿ ವರದಿಗಳನ್ನ ಕಳಿಸೋಕೆ ಸಂಬಂಧಪಟ್ಟ ಫೈಲ್ಗಳನ್ನ ಬೇರೆಯಾಗಿ ಇಟ್ಕೋಬೇಕು. ಸುತ್ತೋಲೆ ಕಡತ ಅಂತ ಅಂದ್ರೆ ಕಚೇರಿಯಲ್ಲಿ ಪ್ರತಿಯೊಂದು ತಮ್ಮ ಕಚೇರಿಗೆ ಸಂಬಂಧಪಟ್ಟ ಆಡಳಿತಕ್ಕೆ ಸಂಬಂಧಪಟ್ಟ ಲೆಕ್ಕಪತ್ರಕ್ಕೆ ಸಂಬಂಧಪಟ್ಟ ಎಲ್ಲಾ ಸುತ್ತೋಲೆಗಳನ್ನ ಸರ್ಕ್ಯುಲರ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಮತ್ತು ಪ್ರತಿಯೊಂದು ಶಾಖೆಯ ಕೇಸ್ ವರ್ಕರ್ಗಳು ಸಹ ನಿಮ್ಮ ಮೊಬೈಲ್ ಎಲ್ಲವೂ ಟಚ್ ಮೊಬೈಲ್ ಇದೆ, ಆನ್ಲೈನ್ ಇದೆ, ಎಲ್ಲವನ್ನೂ ಇಟ್ಕೊಂಡಿದ್ದೀರಿ. ಪ್ರತಿ ದಿವಸ WWW ವೆಬ್ಸೈಟಿಗೆ ಹೋಗಿ ಇಲಾಖೆಗೆ ಸಂಬಂಧಪಟ್ಟಂತೆ ಅವುಗಳಿಗೆ ನೀವು ಹಳೆದು ಇವುಗಳನ್ನ ಡೌನ್ಲೋಡ್ ಮಾಡಿ ಕಾಪಿ ಮಾಡಿ ನಿಮ್ಮಲ್ಲಿ ಇಟ್ಕೊಳ್ಳಿ. ಇವು ಎಲ್ಲವೂ ನೀವು ನೋಟ್ ಶೀಟ್ ಬರಿಬೇಕಾದಾಗ ಅಥವಾ ಪತ್ರಗಳನ್ನ ನಿರ್ವಹಣೆ ಮಾಡಬೇಕಾದಾಗ ಈ ಸುತ್ತೋಲೆಗಳು ನೆರವಾಗುತ್ತೆ. ಬರೀ DA ಕಾಪಿ ಇಟ್ಕೋತೀನಿ, ಪೇ ಕಮಿಷನ್ ಆಗಿದ್ ಕಾಪಿ ಇಟ್ಕೋತೀನಿ, ಫೆಸ್ಟಿವಲ್ ಅಡ್ವಾನ್ಸ್ ರೈಸ್ ಆಗಿದ್ ಕಾಪಿ ಇಟ್ಕೋತೀನಿ, ಹೀಗಲ್ಲ. ಇಲಾಖೆಗೆ ಸಂಬಂಧಪಟ್ಟಂತೆ, ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಲೆಕ್ಕಪತ್ರಕ್ಕೆ ಸಂಬಂಧಪಟ್ಟ ಎಲ್ಲಾ ಆರ್ಡರ್ಸ್ ಕಾಪಿಗಳು ಪ್ರತಿಯೊಬ್ಬರ ಬಳಿಯಲ್ಲಿ ಇರಬೇಕು. ಅಭಿಲೇಖಾಲಯಕ್ಕೆ ಕಳಿಸಬೇಕಾದ ಕಡತಗಳು, ಒಂದು ಫೈಲ್ ಕ್ಲೋಸ್ ಆಯ್ತು ಅಂತ ಅಂದ್ರೆ ಯಾವುದೇ ಶಾಖೆಯ ಕೇಸ್ ವರ್ಕ ಅಂತಿಮ ಆದೇಶ ಆದ ನಂತರ ಫೈಲ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದ ನಂತರ ತಮ್ಮ ಬಳಿಯಲ್ಲಿ ಇಟ್ಕೋಬಾರ್ದು. ಮಾಹಿತಿ ಹಕ್ಕು ಅಧಿನಿಯಮದ ನಿಯಮ 41A ಪ್ರಕಾರ ಹಾಗೂ ಕರ್ನಾಟಕ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ 2010, ಕರ್ನಾಟಕ ಸಾರ್ವಜನಿಕ ದಾಖಲೆಗಳ ನಿಯಮ 2013ರಂತೆ ಕಡತಗಳನ್ನ ಕ್ಲೋಸ್ ಮಾಡಿ ಅಂತ ಅಂದ್ರೆ ಅಂತಿಮ ಟಿಪ್ಪಣಿಯನ್ನ ಬರೆದು ಈ ಕಡತದ ವ್ಯವಹಾರವು ಮುಕ್ತಾಯಗೊಂಡಿದ್ದು ಕಡತವನ್ನ ವಿಲೆ ಇಡಬಹುದಾಗಿದೆ, ತಮ್ಮ ಅವಗಾಹನೆ ಮತ್ತು ಮುಂದಿನ ಆದೇಶಕ್ಕಾಗಿ ಅಂತ ಹೇಳಿ ಸೂಪರ್ಡೆಂಟ್ ಹತ್ರ ಕೊಟ್ಟು, ಸೂಪರ್ಡೆಂಟ್ ವಿಲೆ ಇಡಲು ಆದೇಶಿಸಬಹುದು ಅಂತ ಹೇಳಿದ ನಂತರ ಕಚೇರಿಯ ಮುಖ್ಯಸ್ಥರು ಕೆಳಗೆ ABCD ಮಾತ್ರ, ಇ ಇಲ್ಲ. A ಪರ್ಮನೆಂಟ್, B 30 ವರ್ಷ, C 10 ವರ್ಷ, D 1 ವರ್ಷ ಇವುಗಳನ್ನ ವಿಲೆ ಇಟ್ಟು ರೆಕಾರ್ಡ್ ರೂಮಿಗೆ ಕಳಿಸ್ತಾ ಇರಬೇಕು. ಕ್ಲೋಸ್ ಆದ ಫೈಲ್ಸ್ಗಳನ್ನ ಯಾವ ಕಾರಣಕ್ಕೂ ತಮ್ಮ ಬಳಿ ಹಿಡ್ಕೋಬಾರ್ದು. ಜನವರಿಯಿಂದ ಮಾರ್ಚ್ ಒಳಗೆ ಎಲ್ಲಾ ಶಾಖೆಯಲ್ಲಿರುವ ಕಡತಗಳನ್ನ ಕ್ಲೋಸ್ ಆದ ಅಂತಿಮ ವಿಲೆಯಾದ ಕಡತಗಳನ್ನೆಲ್ಲವೂ ರೆಕಾರ್ಡ್ ರೂಮಿಗೆ ಹಾಕುವುದಕ್ಕೆ ಕಚೇರಿ ಮುಖ್ಯಸ್ಥರು ಒಂದು ಕಚೇರಿ ಆದೇಶ ಹಾಕಿ ಕ್ರಮ ವಹಿಸಬೇಕು. ಈಗ ಇಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾದ ಪತ್ರಗಳು, ನಾವು ಫೈಲ್ ಓಪನ್ ಮಾಡ್ತೀವಿ. ಫೈಲ್ ಯಾವುದರಿಂದ ಓಪನ್ ಮಾಡ್ತೀವಿ? ನಂಬರ್ ಕೊಡ್ತೀವಿ. ಯಾವ ನಂಬರ್ ಕೊಡ್ತೀವಿ ನಾವು? ಫೈಲ್ ಎಲ್ಲಿಂದ ಕೊಡ್ತೀವಿ? ಹಲೋ, ಎಲ್ಲಿಂದ, ಯಾವುದರಿಂದ ನಾವು ಆಯ್ಕೆ ಮಾಡ್ಕೋತೀವಿ ನಂಬರ್ ಅನ್ನ? ಹೇಳಬೇಕು. ವಿಷಯ ವಹಿಯಲ್ಲಿ ವಿಷಯ ವಹಿ ಅಲ್ವಾ? ವಿಷಯ ವಹಿಯಲ್ಲಿ ಎಷ್ಟು ಕಾಲಮ್ ಇದೆ? ವಿಷಯ ವಹಿಯಲ್ಲಿ ಎಷ್ಟು ಕಾಲಮ್ ಇದೆ? ವಿಷಯ ಸಂಖ್ಯೆ, ಪ್ರಾರಂಭಿಸಿದ ವಿಷಯ ಸ್ವರೂಪ ಹೇಳಬೇಕು. ವಿಷಯ ವಹಿಯಲ್ಲಿ ಎಷ್ಟು ಕಾಲಮ್ ಇದೆ? ಒಂದು ವಿಷಯ ವಹಿಯಲ್ಲಿ 6 ಕಾಲಮ್ ಇದೆ. ವಿಷಯ ವಹಿಯಲ್ಲಿ 6 ಕಾಲಮ್ ಇದೆ. ಇರಿ ಒಂದ್ ನಿಮಿಷ, ನಂಗಲ್ಲ ಇದಾಗ್ತಾ ಇಲ್ಲ. ವಿಷಯ ವಹಿಯಲ್ಲಿ 6 ಕಾಲಮ್ ಇದೆ. ನಾವು ಫೈಲ್ಗಳಿಗೆ ನಂಬರ್ ಕೊಡುವುದು. ವಿಷಯ ವಹಿ ನಮೂನೆ 3. ಈಗ ನಮೂನೆ 3ರಲ್ಲಿ ಕೇಸ್ ವರ್ಕ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರತಿ ವಿಷಯಕ್ಕೆ ಒಂದೊಂದು ವಿಷಯ ವಹಿಯನ್ನ ನಿರ್ವಹಿಸುದು. ಪ್ರತಿ ವಿಷಯಕ್ಕೆ ಅಂತ ಅಂದ್ರೆ ಸಿಬ್ಬಂದಿ ಶಾಖೆ ಸಿಬ್ಬಂದಿ ವಿಷಯ ವಹಿ, ಲೆಕ್ಕಪತ್ರ ಶಾಖೆ ಲೆಕ್ಕಪತ್ರ ವಿಷಯ ವಹಿ, ಮಾಹಿತಿ ಹಕ್ಕು ವಿಷಯ ವಹಿ ಇಡುವ ಅವಶ್ಯಕತೆ ಇಲ್ಲ, ಅದಕ್ಕೆ ರಿಜಿಸ್ಟರ್ ಬೇರೆ ಇದೆ. ವಿಚಾರಣೆ ಶಾಖೆ ವಿಷಯ ವಹಿ, ವಿಚಾರಣಾ ವಿಷಯವೇ. ತೆರಿಗೆ ಶಾಖೆ ತೆರಿಗೆ ವಿಷಯ ವಹಿ. ಹೀಗೆ
ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯ ವಹಿಗಳನ್ನ ನಿರ್ವಹಿಸಬೇಕು. ವಿಷಯದ ವಿವರಣೆಯನ್ನ 2ನೇ ಅಂಕಣದಲ್ಲಿ ಸಾಮಾನ್ಯವಾಗಿ ನಮೂದಿಸತಕ್ಕದ್ದು. ಪ್ರತಿ ವಿಷಯ ಅಂತಿಮ ವಿಲೇವಾರಿಯಾಗುವವರೆಗೂ ಎಲ್ಲಾ ಹಂತಗಳನ್ನು ವಿಷಯವಹಿ ಅಂಕಣ 4ರಲ್ಲಿ ನಮೂದು ಮಾಡಬೇಕು. ಪತ್ರಗಳ ಚಲನವಲನಗಳನ್ನು ವಿಷಯವಹಿಯ ಶರ ಅಂಕಣದಲ್ಲಿ ನಮೂದಿಸತಕ್ಕದ್ದು. ಅಂತಿಮ ವಿಲೇವಾರಿಯಾದಾಗ ರೆಕಾರ್ಡು ಪಾಲಕರ ಸ್ವೀಕೃತಿಯನ್ನು ಅಂಕಣ 5ರಲ್ಲಿ ನಮೂದಿಸತಕ್ಕದ್ದು. ಈಗ ನಾನು ಒಂದು ಉದಾಹರಣೆ ಸಹಿತ ನಿಮಗೆ ಹೇಳ್ತಾ ಹೋಗ್ತೇನೆ. ವಿಷಯದ ವಿವರಣೆಯನ್ನು ಈಗ ಏಪ್ರಿಲ್ ಆರ್ಥಿಕ ವರ್ಷ 1ನೇ ತಾರೀಕಿನಿಂದ ಹೊಸ ವಿಷಯ ವಹಿಯನ್ನ ಪ್ರಾರಂಭ ಮಾಡಿ ಕ್ರಮ ಸಂಖ್ಯೆ 1ರಿಂದ ಕೊಡ್ತಾ ಹೋಗ್ಬೇಕು. ಈಗ ನಾನು ಉದಾಹರಣೆ ಏಪ್ರಿಲ್ ಮಾಹೆಯಲ್ಲಿ ಏಪ್ರಿಲ್ 10ನೇ ತಾರೀಕು ನಿಮ್ಮ ಕಚೇರಿಯಲ್ಲಿರುವ ಒಬ್ಬ ಕೇಸ್ ವರ್ಕರ್ ರಜೆ ಹಾಕ್ತಾರೆ. ರಜೆಯನ್ನ ಹಾಕಿ ಅವರಿಗೆ 10 ದಿನಗಳ ಪರಿವರ್ತಿತ ರಜೆಯನ್ನ ಮಂಜೂರು ಮಾಡಬೇಕು. ಈಗ ಅವರ ಅಪ್ಲಿಕೇಶನ್ ಸಿಬ್ಬಂದಿ ಶಾಖೆಯ ಕೇಸ್ ವರ್ಕರಿಗೆ ಬಂದಿದೆ. ಸಿಬ್ಬಂದಿ ಕೇಸ್ ವರ್ಕರ್ ಈಗ ಒಂದು ಫೈಲ್ ಓಪನ್ ಮಾಡಬೇಕು. ಏಪ್ರಿಲ್ ತಿಂಗಳಲ್ಲಿ ಮೊದಲ ಕಡತ. ಈಗ ಸಿಬ್ಬಂದಿ ವಿಷಯ ವಹಿ, ಪ್ರತಿ ವಿಷಯಕ್ಕೆ ಒಂದೊಂದು ವಿಷಯ ವಹಿ ಅಂತಂದರೆ ಈ ಕಾಲಮ್ಗಳನ್ನ ಟೈಪ್ ಮಾಡಿ ಒಂದು ಪೇಜಲ್ಲಿ ಅಂಟಿಸಿ ಅದಕ್ಕೆ ಹೆಸರು ಕೊಡಬೇಕು, ಸಿಬ್ಬಂದಿ ವಿಷಯ ವಹಿ. ಈಗ ಫೈಲ್ ಓಪನ್ ಮಾಡ್ತೀರಿ. ಫೈಲಿಗೆ ಈಗ ಏಪ್ರಿಲ್ ತಿಂಗಳು ಸೀರಿಯಲ್ ನಂಬರ್ 1. ಅಪ್ಲಿಕ್ ಯಾವ ವರ್ಷ? ಆರ್ಥಿಕ ವರ್ಷ 26, 2026, 27. ಇದು ಕಡತ ಸಂಖ್ಯೆ. ಈ ಕ್ರಮ ಸಂಖ್ಯೆಯೇ ಕಡತದ ಸಂಖ್ಯೆ. ವಿಷಯ ಅಧಿಕಾರಿ ಸಿಬ್ಬಂದಿಗಳಿಗೆ ರಜೆ ಮಂಜೂರು ಮಾಡುವ ಬಗ್ಗೆ. ವಿಷಯ ಆ ಕಡತಕ್ಕೆ ನಾವು ಕೊಡುವಂತ ವಿಷಯ ರಜೆ ಮಂಜೂರು ಮಾಡುವ ಬಗ್ಗೆ. ವಿಷಯವನ್ನು ಪ್ರಾರಂಭಿಸಿದ ದಿನಾಂಕ ಅಂದ್ರೆ ನೋಟ್ ಶೀಟ್ ಬರಿತೀರಿಲ್ಲ, ಅವಾಗಲೇ ನೋಟ್ ಶೀಟ್ ಹೇಳಿದೆ. ಈ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಅವರು ಇವರಿಗೆ KCSR ನಿಯಮ 114 ಉಪನಿಯಮ 4ರಂತೆ ರಜೆ ಮಂಜೂರು ಮಾಡಬಹುದಾಗಿದೆ ತಮ್ಮ ಅವಗಾಹನೆ ಮತ್ತು ಆದೇಶಕ್ಕಾಗಿ ಅಂತ ಹಾಕಿ ಕೇಸ್ ವರ್ಕರ್ ಒಂದು ಕಿರು ಸಹಿ ಮತ್ತು ಡೇಟ್ ಹಾಕ್ತಾರಲ್ಲ, ಆ ಕಡತದಲ್ಲಿ ನೋಟ್ ಶೀಟ್ ಅಲ್ಲಿ ಆ ಡೇಟೇ ಪ್ರಾರಂಭಿಸಿದ ದಿನಾಂಕ. ಈ ಕಡತ ಅಪ್ ಟು 31/3/2027 ರನ್ನಿಂಗ್ ಫೈಲ್ಸ್. 31/3/2027 ಅಂತಿಮ ವಿಲೆ, ಅಲ್ಲಿವರೆಗೂ ರನ್ನಿಂಗ್ ಫೈಲ್ಸ್ ಆಗುತ್ತೆ. 1/4/2027 ಅದು ಕ್ಲೋಸ್ಡ್ ಫೈಲ್ಸ್, ಅಂತಿಮ ವಿಲೆಯಾಗುವ ಕಡತ. ನಂತರ ಅಂತಿಮ ವಿಲೆ ಅಂತ ಹೇಳಿದಾಗ EST ಶಾಖೆಯಲ್ಲಿರುವಂತಹ ಕೆಲವೊಂದು ಕಡತಗಳನ್ನ ಇನ್ಕ್ರಿಮೆಂಟು, ರಜೆ ನಿಯಮ, ಫೆಸ್ಟಿವಲ್ ಅಡ್ವಾನ್ಸು, ಎನ್ಕ್ಯಾಶ್ಮೆಂಟ್ ಇವುಗಳನ್ನೆಲ್ಲ ಡಿ ವಿಲೆ ಕೊಡಬಹುದು. ಈಗ ನೀವು ಇದನ್ನ ಫೈಲ್ ಅನ್ನ 1/4/2027 ಅಂತಿಮ ಟಿಪ್ಪಣಿ ಹಾಕಿ ಫೈಲ್ ಅನ್ನ ಡಿ ವಿಲೆ ಮಾಡಿದ ತಕ್ಷಣ ನಿಮ್ಮ ಕಚೇರಿ ಮುಖ್ಯಸ್ಥರು ಡಿ ವಿಲೆ ಆದೇಶಿಸಿದ ಡೇಟ್ ಹಾಕ್ತಾರಲ್ಲ, ವಿಲೆಯ ಸ್ವರೂಪ, ಇದು ವಿಷಯ ಸ್ವರೂಪ ಅಲ್ಲ, ವಿಲೆಯ ಸ್ವರೂಪ ಮತ್ತು ದಿನಾಂಕ. ಇಲ್ಲಿ ಏನ್ ಮಾಡ್ಬೇಕು? ಡಿ ವಿಲೆ ನಿಮ್ಮ ಕಚೇರಿಯ ಮುಖ್ಯಸ್ಥರ ಫೈಲಲ್ಲಿ ಹಾಕಿರುವಂತಹ ದಿನಾಂಕ 4/4/2027. ಹೀಗೆ ಪ್ರತಿ ತಿಂಗಳು ಒಂದೊಂದು ಫೈಲ್ ಕ್ಲೋಸ್ ಆದದ್ದನ್ನ 5ನೇ ಕಟ್ಟಿನಂತ ಅಂದ್ರೆ ಅದನ್ನ ರನ್ನಿಂಗ್ ಫೈಲ್ಸ್ ನಿಂದ ಬೇರೆಯಾಗಿ ತೆಗೆದು ಇಟ್ಟು ಜನವರಿಯಿಂದ ನೆಕ್ಸ್ಟ್ ಇಯರ್ ಜನವರಿಯಿಂದ ಮಾರ್ಚ್ ಒಳಗೆ ಅವುಗಳನ್ನ ಅಂತಿಮ ಟಿಪ್ಪಣಿ ಹಾಕಿ ಕ್ಲೋಸ್ ಮಾಡಿ ಅವುಗಳನ್ನ ರೆಕಾರ್ಡ್ ರೂಮ್ ಇರಬೇಕು, ರೆಕಾರ್ಡ್ ರೂಮಿಗೆ ಕಳಿಸಿ ಕೊಡಬೇಕು. ಪ್ರತಿಯೊಂದು ಶಾಖೆಯಲ್ಲೂ ಕರ್ನಾಟಕ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ 2010 ಪ್ರಕಾರ ಪ್ರತಿಯೊಂದು ಕಚೇರಿಯಲ್ಲೂ ರೆಕಾರ್ಡ್ ರೂಮ್ ಇರಬೇಕು. ಅಲ್ಲಿ ರೆಕಾರ್ಡ್ ಕೀಪರ್ ಇರಬೇಕು. ರೆಕಾರ್ಡ್ ಕೀಪರ್ FDA ಅಲ್ಲ, SDA ಅಲ್ಲ, ಸೂಪರ್ಡೆಂಟ್ ಲೆವೆಲ್ನವರು ರೆಕಾರ್ಡ್ ಆಫೀಸರ್ ಆಗಿರ್ಬೇಕು. ಅವರಿಗೆ ಪ್ರತಿಯೊಂದು ಶಾಖೆಯಲ್ಲಿರುವ ಕಡತಗಳನ್ನ ABCD ಕ್ಯಾಟಗರಿ ಮಾಡಿರುವ ಕಡತಗಳನ್ನ ಕಳಿಸಿಕೊಡ್ಬೇಕು. ಶರ, ಇಲ್ಲಿ ಪ್ರತಿಯೊಬ್ಬ ಕೇಸ್ ವರ್ಕ ಆ ವಿಷಯ ವಹಿಯಲ್ಲಿ ಶರ, ಈ ಫೈಲ್ ನಂಬರಿನ ಅಪೋಸಿಟ್ ಅಲ್ಲೇ ಶರ ಹಾಕ್ಬೇಕು. ಕಡತವನ್ನು ರೆಕಾರ್ಡ್ ರೂಮಿಗೆ ಕಳುಹಿಸಲು ಕ್ರಮ ವಹಿಸಿದೆ.
ಈ ಚಲನ ವಲನ ವಹಿ ಅಂತ ಇದೆಯಾ, ಪತ್ರಗಳ ಚಲನ ವಲನಗಳನ್ನು ವಿಷಯವಹಿಯ ಶರ ಅಂಕಣದಲ್ಲಿ ನಮೂದಿಸತಕ್ಕದ್ದು. ನಮೂದಿಸುವುದು ಅಂತಂದ್ರೆ, ಈಗ ನಿಮ್ಮ ಫೈಲ್ಸ್ ಕೋರ್ಟಿಗೆ ಹೋಗಿದೆ, ಹೆಡ್ ಆಫೀಸಿಗೆ ಹೋಗುತ್ತೆ, ಇನ್ನೆಲ್ಲಿಗೋ ಹೋಗ್ಬೇಕಾದ್ರೆ ಈ ಶರ ಕಾಲಮಲ್ಲಿ ಆ ಫೈಲಿನ ಎದುರಿಗೆ ಕಚೇರಿ ಇಂತಹ ದಿನಾಂಕದಂದು ಕಚೇರಿ ಮುಖ್ಯಸ್ಥರ ಆದೇಶದ ಮೇರೆಗೆ ಈ ಕಡತವನ್ನು ಡಿಸಿ ಆಫೀಸಿಗೆ, ಜಿಲ್ಲಾ ಪಂಚಾಯತ್ ಕಚೇರಿಗೆ ಅಥವಾ ನ್ಯಾಯಾಲಯಕ್ಕೆ ಕಳಿಸಲಾಗಿದೆ. ಪುಟ ಸಂಖ್ಯೆ ಇಷ್ಟು ಇದೆ, ಪತ್ರ ಪುಟ ಸಂಖ್ಯೆ ಇಷ್ಟಿದೆ, ಟಿಪ್ಪಣಿ ಪುಟ ಸಂಖ್ಯೆ ಇಷ್ಟಿದೆ ಅಂತ ಹೇಳಿ ಈ ಶರ ಕಾಲಮಲ್ಲಿ ಆ ಫೈಲ್ ಮೂವ್ಮೆಂಟ್ ಅನ್ನ ಬರಿಬೇಕು. ಈಗ ಈ ನೀವು ವಿಷಯ ವಹಿಯನ್ನ ತಿಂಗಳ 1ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಒಂದು ತಿಂಗಳಲ್ಲಿ ಎಷ್ಟು ಕಡತಗಳನ್ನ ಪ್ರಾರಂಭಿಸಿದ್ದೀರಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಈಗ ಏಪ್ರಿಲ್ ಅಲ್ಲಿ ಮಾಡಿದಿರಿ, ಈಗ ಏಪ್ರಿಲ್ ಅಲ್ಲಿ 5 ಕಡತಗಳನ್ನ ನಿರ್ವಹಣೆ ಮಾಡಿದಿರಿ ಅನ್ಕೊಳ್ಳಿ. ಈಗ 5 ಕಡತಗಳನ್ನ ಪುಟಪ್ ಮಾಡಿದಿರಿ ನೀವು, ಹೊಸ ಫೈಲ್ಸ್ ಅನ್ನ. ಈಗ ಹೊಸ ಫೈಲ್ಸ್ ಅನ್ನ ಪುಟಪ್ ಮಾಡಿದ ನಂತರ ಇಲ್ಲಿ ಏನ್ ಮಾಡ್ಬೇಕು, ಈಗ ನೀವು ಇಲ್ಲಿ ಗೋಶ್ವಾರಿಯನ್ನ ಹಾಕಬೇಕು. ಗೋಶ್ವಾರೆ ಹಾಕುದಾದ್ರೆ ಇಲ್ಲಿ ಯಾವ ರೀತಿಯಾಗಿ ಗೋಶ್ವಾರೆ ಹಾಕ್ಬೇಕು ಅಂದರೆ, ವಿಷಯ ವಹಿಗೆ ಓಲ್ಡ್ ಬ್ಯಾಲೆನ್ಸ್. ಈಗ ಏಪ್ರಿಲ್ ಒಂದು ಉದಾಹರಣೆ ನಾನು, ಯಾಕೆಂದ್ರೆ ಆರ್ಥಿಕ ವರ್ಷದ ಪ್ರಾರಂಭದಿಂದ ಹೇಳ್ಕೊಂಡು ಹೋದ್ರೆ ನಿಮಗೆ ಸುಲಭ ಆಗತ್ತೆ ಅಂತ. ಈಗ ಓಲ್ಡ್ ಬ್ಯಾಲೆನ್ಸ್ ಹಿಂದಿನ ವರ್ಷದ 2025-26ನೇ ವರ್ಷದಲ್ಲಿ ನಿಮ್ಮಲ್ಲಿ ಬಾಕಿ ಇರುವ ಕಡತಗಳು ಎಷ್ಟು? ಒಂದು 10 ಕಡತಗಳಿದೆ. ಏಪ್ರಿಲ್ ಮಾಹೆಯಲ್ಲಿ ಪ್ರಾರಂಭಿಸಿದ ಕಡತ 5, ಟೋಟಲು 15. ಈ 15ರಲ್ಲಿ ಈ ಏಪ್ರಿಲ್ ಮಾಹೆಯಲ್ಲಿ ಅಂತಿಮ ವಿಲೆಯಾದ ಕಡತ ABCDಯಲ್ಲಿ ಡಿಸ್ಪೋಸಲ್ ವಿಲೆಯಾದ ಕಡತ ಎಷ್ಟಿರುತ್ತೆ? ಒಂದು 2 ಕಡತಗಳನ್ನ ನಾನು ಅಂತಿಮ ವಿಲೆ ಮಾಡಿದ್ದೀನಿ, ABCD ಕ್ಯಾಟಗರಿ ಕೊಟ್ಟಿದ್ದೀನಿ. ಬ್ಯಾಲೆನ್ಸು ಈಗ 2ಕ್ಕೂ ಹೋದ್ಮೇಲೆ, ರೆಕಾರ್ಡ್ ರೂಮಿಗೆ ಹೋದ್ಮೇಲೆ ಬ್ಯಾಲೆನ್ಸ್ ಎಷ್ಟು ಉಳಿತು ನಿಮಗೆ? 13 ಕಡತದಲ್ಲಿ 30 ದಿನಗಳ ಒಳಗಾಗಿನ ಕಡತ ಎಷ್ಟು? ನಾನು ಈ ತಿಂಗಳು ಓಪನ್ ಮಾಡಿದ 5 ಕಡತಗಳು 30 ದಿನಗಳ ಒಳಗೆ ಇದೆ. ಮೋರ್ ದೆನ್ 30 ಡೇಸ್, 30 ದಿನಗಳು ಮೀರಿ ಅಂತ ಅಂದ್ರೆ ಬ್ಯಾಲೆನ್ಸ್, ಓಲ್ಡ್ ಬ್ಯಾಲೆನ್ಸ್ ಅಲ್ಲಿ ಈಗ 2 ಹೋಗಿದೆ, 10 ಇತ್ತು, ಈಗ 2 ವಿಲೆಯಾಗಿದೆ. ಮೋರ್ ದೆನ್ 30 ಡೇಸ್ಗೆ ಎಷ್ಟಿದೆ? 8. ಈಗ ನೀವು ಗೋಶ್ವಾರೆ ಹಾಕಿದ್ರಿ, ಇಷ್ಟ ಹಾಕಿದ್ರಿ, ನೆಕ್ಸ್ಟ್ ಶರ ಅಂತ ಹಾಕಿ ಓಲ್ಡ್ ಬ್ಯಾಲೆನ್ಸ್ ಅಲ್ಲಿ ಬರೀ 2025-26ನೇ ಸಾಲಿನ ಕಡತಗಳು ಮಾತ್ರ ಇರುವುದಿಲ್ಲ. 24, 25, 23, 24 ಹಿಂದಿನ ವರ್ಷಗಳ ಕಡತಗಳ ಬಾಕಿಗಳು ಇರುತ್ತೆ. ಶರ ಹಾಕಿ 23, 24ನೇ ಸಾಲಿನಲ್ಲಿ 2 ಕಡತಗಳು, ಕಡತ ಸಂಖ್ಯೆ ಸೋ ಅಂಡ್ ಸೋ ಯಾವ ಕಾರಣಕ್ಕಾಗಿ ಬಾಕಿ ಇದೆ. 24, 25 3 ಕಡತಗಳು, ಕಡತ ಸಂಖ್ಯೆ ಅದು ಆ ಕಡತಗಳು ಯಾವ ಕಾರಣಕ್ಕಾಗಿ ಬಾಕಿ ಇದೆ. 25, 26 5 ಕಡತಗಳು, 4 ಕಡತಗಳು ಎಷ್ಟು ಬಾಕಿ ಇದೆ? ಒಟ್ಟು 8 ಕಡತಗಳು ಬಾಕಿ ಇರುತ್ತದೆ. ಈಗ 30 ಇರೋದು 5 ಕಡತಗಳು, ಅದ್ರದ್ದು ಬೇಡ. ಈ ಓಲ್ಡ್ ಬ್ಯಾಲೆನ್ಸ್ ಇಂದು ಶರ ಹಾಕಿ ಯಾವ ಕಾರಣಗಳಿಗಾಗಿ ಬಾಕಿ ಇದೆ ಅಂತ ಹಾಕಿ ಕೆಳಗೆ ಸೀಲ್ ಹಾಕಿ ಸದರಿ ತಕ್ತೆಯನ್ನು ಪ್ರತಿ ಮಾಹೆ 5ನೇ ತಾರೀಕಿನೊಳಗೆ ಕಚೇರಿ ಮುಖ್ಯಸ್ಥರಿಂದ ದೃಢೀಕರಣ ಪಡೆಯುವುದು. ಈಗ ಸೂಪರ್ಡೆಂಟಿಗೆ ಕಳಿಸಿ, ಸೂಪರ್ಡೆಂಟಿಗೆ ಗೊತ್ತಾಗುತ್ತೆ ಯಾವ್ಯಾವ ಸೆಕ್ಷನ್ ಅಲ್ಲಿ ಯಾವ ಪೀರಿಯಡ್ ಅಲ್ಲಿ ಎಷ್ಟೆಷ್ಟು ಕಡತಗಳು ಬಾಕಿ ಇದೆ ಅಂತ. ಅವರು ಅದನ್ನ ಪರಿಶೀಲಿಸಿ ಮೇಲಧಿಕಾರಿ ಕಳಿಸ್ತಾರೆ. ಮೇಲಧಿಕಾರಿಗಳಿಗೂ ತನ್ನ ಕಚೇರಿಯಲ್ಲಿ ಪ್ರತಿಯೊಂದು ಶಾಖೆಯಲ್ಲೂ ಎಷ್ಟೆಷ್ಟು ಕಡತಗಳು ಬಾಕಿ ಇದೆ ಅನ್ನುವ ಮಾಹಿತಿ ಕಚೇರಿ ಮುಖ್ಯಸ್ಥರಿಗೂ ಗೊತ್ತಾಗುತ್ತೆ. ಈಗ ಅವರು ಆ ಕಡತಗಳ ಬಗ್ಗೆ ಸೂಪರ್ಡೆಂಟಿಗೆ ಹೇಳಿ ಅದರ ಬಗ್ಗೆ ತೆಗೆದು ಫೈಲ್ಗಳನ್ನೆಲ್ಲ ತೆಗೆದು ಮತ್ತೆ ಅದನ್ನ ಯಾವ ರೀತಿಯಾಗಿ ಕ್ರಮ ವಹಿಸಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟು ಆ ಕಡತಗಳ ಇತ್ಯರ್ಥಕ್ಕೆ ಕ್ರಮ ವಹಿಸೋದಕ್ಕೆ ಮೇಲಧಿಕಾರಿಗಳು ಗಮನ ಹರಿಸ್ತಾರೆ, ಸೂಪರ್ಡೆಂಟ್ಗಳು ಗಮನ ಹರಿಸ್ತಾರೆ, ವಿಷಯ ನಿರ್ವಾಹಕರು ಗಮನ ಹರಿಸ್ತಾರೆ. ಮತ್ತು ನಮ್ಮಲ್ಲಿ ಎಷ್ಟೆಷ್ಟು ಕಡತಗಳು ಬಾಕಿ ಇದೆ, ಎಷ್ಟು ರನ್ನಿಂಗ್ ಫೈಲ್ಸ್, ಪ್ರೆಸೆಂಟ್ ಫೈಲ್ಸ್ ಎಷ್ಟು, ಓಲ್ಡ್ ಫೈಲ್ಸ್ ಫಸ್ಟ್ ಎಷ್ಟಿದೆ ಅಂತ ಹೇಳಿ
ಪ್ರತಿಯೊಬ್ಬ ವಿಷಯ ನಿರ್ವಾಹಕನಿಗೂ, ಸೂಪರಿಂಟೆಂಡೆಂಟಿಗೂ, ಕಚೇರಿ ಮುಖ್ಯಸ್ಥರಿಗೂ ಮಾಹಿತಿ ಸಿಗುತ್ತೆ. ಅಂದ್ರೆ ಫಿಂಗರ್ ಪಾಯಿಂಟ್ಸ್ ಅಲ್ಲಿ, ಬೆರಳ ತುದಿಯಲ್ಲಿ ಎಲ್ಲರಿಗೂ ತಕ್ಷಣವೇ ಈ ಗೋಶ್ವಾರೆಯಿಂದ ಮಾಹಿತಿ ಸಿಗುತ್ತೆ. ಇದೇ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಅಂತ ಹೇಳು. ಈಗ ಕೇಸ್ ವರ್ಕರ್ ಎಲ್ಲರೂ ಗೋಶ್ವಾರೆ ಹಾಕಿದ್ರು. ಈಗ ಟೋಟಲಿ ಗೋಶ್ವಾರೆಯನ್ನ ಕೇಸ್ ವರ್ಕರ್ನ ಮೇಲಧಿಕಾರ ಅಂದ್ರೆ ಸೂಪರಿಂಟೆಂಡೆಂಟ್ಗಳು ಮಾಡ್ಬೇಕು. ಸೂಪರಿಂಟೆಂಡೆಂಟ್ ಒಂದು ರಿಜಿಸ್ಟರ್ ಅನ್ನ ಪ್ರಾರಂಭ ಮಾಡಿ ಈ ರೀತಿಯಾಗಿ ಒಂದು ತಕ್ತೆಯನ್ನ, ವಿವರವನ್ನ ಬರೆದು ಆ ರಿಜಿಸ್ಟರ್ ಅನ್ನ ಪ್ರತಿಯೊಂದು ಕೇಸ್ ವರ್ಕರ್ ಹತ್ರ ಕೊಡ್ಬೇಕು, ಎಂಟ್ರಿ ಮಾಡಿ ಅಂತ. ಯಾವತ್ತು? ಮುಂದಿನ ಮಾಹಿಯ 3ನೇ ತಾರೀಕಿನ ಒಳಗೆ. ಆ ಪ್ರತಿಯೊಬ್ಬ ಕೇಸ್ ವರ್ಕರು ಸೆಕ್ಷನಿನ ಹೆಸರು, ವಿಷಯ ನಿರ್ವಾಹಕ ಅವರ ಹೆಸರು, ಮತ್ತೆ ಅವರ ಹೆಸರು, ಪ್ರಾರಂಭಿಕ ಶಿಲ್ಕು, ಆ ಪ್ರಾರಂಭಿಕ ಶಿಲ್ಕ್ ಎಷ್ಟಿದೆ, ಹಿಂದಿನ ಮಾಹಿಯಲ್ಲಿ ನನ್ನ ಸೆಕ್ಷನ್ ಅಲ್ಲಿ ಎಷ್ಟು ಕಡತ ಬಾಕಿ ಇತ್ತು, ಈ ಮಾಹಿಯಲ್ಲಿ ಎಷ್ಟು ಕಡತಗಳನ್ನ ಪ್ರಾರಂಭ ಮಾಡಿದೆ, ಎಷ್ಟು ಕಡತಗಳನ್ನ ನಾನು ಡಿಸ್ಪೋಸಲ್ ಮಾಡಿದ್ದೀನಿ ABCD ಪ್ರಕಾರ, ಉಳಿದಿರುವುದು ಎಷ್ಟು, 30 ದಿನಗಳ ಒಳಗಿನ ಫೈಲ್ ಎಷ್ಟು, 30 ದಿನಗಳ ಮೇಲ್ಪಟ್ಟ ಫೈಲ್ ಎಷ್ಟು, 30 ದಿನಗಳ ಮೇಲ್ಪಟ್ಟ ಫೈಲ್ಗಳಿನ ಬಗ್ಗೆ ವಿವರಗಳನ್ನ ಈ ಶರ ಕಾಲಮ್ ಅಲ್ಲಿ ಪ್ರತಿಯೊಬ್ಬ ಕೇಸ್ ವರ್ಕರ್ ಹಾಕಿ ಸೂಪರಿಂಟೆಂಡೆಂಟಿಗೆ ಕೊಡ್ಬೇಕು. ಸೂಪರಿಂಟೆಂಡೆಂಟ್ ಇವುಗಳನ್ನೆಲ್ಲ ನೋಡಿ ಕಚೇರಿ ಮುಖ್ಯಸ್ಥರಿಂದ ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗೆ ಸಹಿಯನ್ನ ಪಡಿಬೇಕು. ಇವ್ರು ಎಲ್ಲಾ ಕೇಸ್ ವರ್ಕರ್ 5ನೇ ತಾರೀಕು ಒಳಗೆ ಕೊಟ್ರೆ, ಇವರು 5ನೇ ತಾರೀಕಿನ ನಂತರ 6, 7ನೇ ತಾರೀಕು ಈ ಫೈಲ್ ಅನ್ನ, ಈ ರಿಜಿಸ್ಟರ್ ಅನ್ನ ರೆಡಿ ಮಾಡಿ, ಈ ಸ್ಟೇಟ್ಮೆಂಟ್ ಅನ್ನ ಮಾಡಿ ಪ್ರತಿ ತಿಂಗಳು ಕಚೇರಿ ಮುಖ್ಯಸ್ಥರ ಬಳಿ ಕೊಡಬೇಕು, ಸೈನ್ ಹಾಕಿ ತೋರಿಸ್ಬೇಕು. ಈಗ ಏನಾಯ್ತು? ಕಚೇರಿಯಲ್ಲಿರುವ ಎಲ್ಲಾ ಶಾಖೆಯ ವ್ಯವಹಾರಗಳು ಎಲ್ಲರಿಗೂ ತಿಳಿದಂತೆ ಆಯ್ತು. ಪ್ರತಿಯೊಬ್ಬ ಶಾಖೆಯ ಇದನ್ನು ಸೂಪರಿಂಟೆಂಡೆಂಟಿಗೂ ಗೊತ್ತಾಗುತ್ತೆ, ಕಚೇರಿ ಮುಖ್ಯಸ್ಥರಿಗೂ ಗೊತ್ತಾಗುತ್ತೆ. ಇದು ಅರ್ಥ ಆಯ್ತಾ? ಹಲೋ, ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಇಲ್ಲ ಮೇಡಮ್, ನಾಳೆಯಿಂದಾನೇ ಮಾಡ್ಬೇಕು. ಆಯ್ತು ಮೇಡಮ್. ಅಲ್ಲ, ನಾಳೆಯಿಂದ ಯಾಕೆ ಅಂತ ಅಂದ್ರೆ ಕೆಲವೊಂದು ಕೇಳಿದ್ರು, ನಮ್ಮ DC ಸಾಹೇಬ್ರು ಬೇರೆ ಕಡೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಪನಿಷ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಂತಹ ಉದಾಹರಣೆಗಳು ಈಗ ಕೇಳಿ ಬಂದಿದೆ, ಗೊತ್ತಿದೆ. ನೀವು ಮಾಡ್ಬೇಕು. ಯಾಕೆಂದ್ರೆ ಅವರು ಕಚೇರಿ ಮುಖ್ಯಸ್ಥರೇ ಅಲ್ಲ, ಕಚೇರಿಯ DC ಪ್ರತಿಯೊಂದು ಕಚೇರಿಗೂ, ಅವರ DC ಆಫೀಸಿಗೂ ತಾಲೂಕ್ ಆಫೀಸಿಗೆ ಹೋಗುದಿಲ್ಲ, ಪ್ರತಿಯೊಂದು ಕಚೇರಿಗೂ ಸ್ಪಾಟ್ ವಿಸಿಟ್ ಅನ್ನ ಮಾಡ್ತಾರೆ. ಅಲ್ಲಿ ಮಾಡಿ ಯಾರ್ಯಾರು ನಿರ್ವಹಣೆ ಮಾಡ್ಲಿಲ್ಲ ಅಂತ ಅಂದ್ರೆ 1 to 4 ಅಂದ್ರೆ ಏನು? 1 to 4 ಅಂದ್ರೆ CCA ನಿಯಮದ ಪ್ರಕಾರ ವಿಚಾರಣೆ ನಡೆಸಿ ದಂಡನೆಯನ್ನ ಕೊಡೋದು. ಈಗ ಮೊದಲನೆಯ ವಿಭಾಗವು ಟಪಾಲು ಸೆಕ್ಷನ್, ಸ್ವೀಕೃತಿ ವಿಭಾಗ. ಕೊನೆಯ ಸೆಕ್ಷನ್ ಸಹ ರವಾನೆ ವಿಭಾಗ. ಈ ರವಾನೆ ವಿಭಾಗದ ಕೇಸ್ ವರ್ಕರ್ ಒಬ್ರೇ, ಸ್ವೀಕೃತಿ ಕೇಸ್ ವರ್ಕರ್, ರವಾನೆ ಕೇಸ್ ವರ್ಕರ್ ಒಬ್ರೇ ಆಗಿರ್ತಾರೆ. ಶುದ್ಧ ಪ್ರತಿಗಳು ವಿಳಂಬವಿಲ್ಲದೆ ಅದೇ ದಿನ ರವಾನೆಯಾಗುವಂತೆ, ಕಡೆ ಪಕ್ಷ ಹೆಚ್ಚೆಂದರೆ ಮರುದಿನವಾದರೂ ರವಾನೆ ಮಾಡಲೇಬೇಕು. ಮರುದಿನ ಅಂತ ಅಂದ್ರೆ 4 ಗಂಟೆಯ ಮೇಲೆ ಪೋಸ್ಟ್ ಆಫೀಸಿಗೆ ಕಳಿಸಿದ ನಂತರ ಟಪಾಲುಗಳನ್ನೆಲ್ಲನೂ ಪೋಸ್ಟ್ ಮಾಡುವಂತ ಗ್ರೂಪ್ ಡಿಗೆ 4 ಗಂಟೆ ಕಳಿಸಿ 4:15 ಬಂದಂತಹ ಪತ್ರಗಳನ್ನ ನೀವು ಮರು ದಿವಸ ಕಳಿಸಬಹುದು. 4 ಗಂಟೆ ಒಳಗೆ ಬಂದಂತಹ ಪತ್ರಗಳನ್ನ ನಾಳೆ ಕಳಿಸೋಣ ಅಂತ ಹೇಳಿ ಪೆಂಡಿಂಗ್ ಇಡೋಕೆ ಆಗುದಿಲ್ಲ. ರವಾನೆದಾರನು ರವಾನೆ ವಹಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಅದರಲ್ಲಿ ಅಂಚೆಯ ಮೂಲಕ, ನೋಂದಣಿ ಅಂಚೆಯ ಮೂಲಕ ಆಗಲಿ ಕಳಿಸುವ ಎಲ್ಲಾ ಪತ್ರಗಳ ನೋಂದಣಿ ಸಂಖ್ಯೆ ಮತ್ತು ವಿಳಾಸವನ್ನು ಮತ್ತೆ ಅಂಚೆ ಶುಲ್ಕದ ಮೊತ್ತವನ್ನು ನಮೂದಿಸಬೇಕು. ರವಾನೆದಾರನು ಕರಡು ಪ್ರತಿಯ ಮೇಲೆ ರವಾನೆಯಾಗಿದೆ ಎಂಬ ಮುದ್ರೆಯ ಕೆಳಗೆ ತನ್ನ ಚಿಕ್ಕ ಸಹಿ ಮಾಡಿ ದಿನಾಂಕವನ್ನು ಬರೆದು ಕರಡು ಪ್ರತಿಯನ್ನು ಮತ್ತು ಅದರ ಕಾಗದ ಪತ್ರಗಳನ್ನ ಆಯಾ ಪತ್ರಗಳೊಂದಿಗೆ ಇಟ್ಟು ವಿಷಯ ನಿರ್ವಾಹಕರಿಗೆ ಕಳಿಸ್ಬೇಕು. ಅಂದ್ರೆ ಕರಡು ಪ್ರತಿಯನ್ನ ಮಡಚಿ ಫೇರ್ ಕಾಪಿಯನ್ನು ಹೊಳಗಿಟ್ಟು ಕಳಿಸ್ತಾನೆ. ಆ ಕರಡು ಪ್ರತಿಯಲ್ಲಿ ರವಾನಿಸಲಾಗಿದೆ ಅಂತ ಹೇಳಿ ರವಾನೆ ಕೇಸ್ ವರ್ಕರ್ ತನ್ನ ಚೋಟ ಸಹಿ ದಿನಾಂಕವನ್ನ ಹಾಕಿ ಮತ್ತೆ ಆಯಾ ಕೇಸ್ ವರ್ಕರ್ಗೆ ಕಳಿಸ್ಬೇಕು. ಒಂದೇ ದಿನ ಒಬ್ಬರಿಗೆ 4 ಪತ್ರಗಳು ಹೋಗಬೇಕಾಗಿದ್ದಾಗ 4 ಪತ್ರಗಳನ್ನ ಸಾಮಾನ್ಯವಾಗಿ ಒಂದೇ ಲಕೋಟೆಯಲ್ಲಿ ಕಳಿಸಬೇಕು. 4 ಪತ್ರಗಳ ನೋಂದಣಿ ಮತ್ತು ವಿಷಯಗಳನ್ನ
ನಮೂದಿಸಿಕೊಂಡಿರ್ಬೇಕು. ಅಂದ್ರೆ ಒಂದೇ ಅಡ್ರೆಸ್ಸಿಗೆ ಹೋಗುವ ಪತ್ರಗಳು 5 ಇದ್ರೆ 5 ಪೋಸ್ಟಲ್ ಕವರ್ ಹಾಕಬಾರ್ದು. ಒಂದೇ ಕವರ್ ಅಲ್ಲಿ ಹಾಕಿ ಅದಕ್ಕೆ ತಗಲುವ ಸ್ಟಾಂಪ್ ಅನ್ನ ಹಚ್ಚಿ ಕಳಿಸ್ಬೇಕು. ಇಲ್ಲಿ ಸ್ಟಾಂಪಿನ ಉಳಿತಾಯ, ಸ್ಟಾಂಪು ನಗದು ರೂಪದ ಇನ್ನೊಂದು ರೂಪ, ಅಂಚೆ ಇದು, ಅವುಗಳನ್ನ ಉಳಿಸ್ಬೇಕು ಅಂತ ಹೇಳಿ. ರಹಸ್ಯ ಪತ್ರಗಳನ್ನ ಪ್ರತ್ಯೇಕ ಲಕೋಟೆಯಲ್ಲಿ ಕಳಿಸಬೇಕು. ಈ ರಹಸ್ಯ ಪತ್ರ ಆಕ್ಚುಲಿ ಹೇಳ್ಬೇಕಂದ್ರೆ ಕಚೇರಿ ಮುಖ್ಯಸ್ಥರೇ ಗ್ರೂಪ್ ಡಿ ನೆರವಿನಿಂದ ಒಳಗೆ ಕವರ್ ಹಾಕಿ ಅವರೇ ಕ್ಲೋಸ್ ಮಾಡಿ ಅಡ್ರೆಸ್ ಮಾಡಿ ಪೋಸ್ಟಿಗೆ ಮಾಡಿ ಅಂತ ಹೇಳಿ ಟಪಾಲು ಶಾಖೆಗೆ ಕೊಡುತ್ತಾರೆ. ಈ ಕಾಲಮು ರವಾನೆ ಹೊಯ್ಯ ಕಾಲಮು, ಕ್ರಮ ಸಂಖ್ಯೆ, ಕಳಿಸಿದ ಪತ್ರದ ವಿಷಯ, ಯಾರಿಗೆ ಕಳಿಸಿದ್ದು, ಉಪಯೋಗಿಸಲಾದ ಸ್ಟಾಂಪ್, ರಿಜಿಸ್ಟರ್ ಅಂಚೆಯ ಮೂಲಕ ಅಂದ್ರೆ ಇಲ್ಲಿ ಕೆಳಗೆ ಟಿಕ್, ಸಾಮಾನ್ಯ ಅಂಚೆಯ ಮೂಲಕ ಅಂತ ಅಂದ್ರೆ ಕೆಳಗೆ ಟಿಕ್ ಹೊಡಿಬೇಕು. ಅಡಕಗಳು ಎಷ್ಟು ಎನ್ಕ್ಲೋಸರ್, ಸೇವಾ ಪುಸ್ತಕಗಳು ವಾಲ್ಯೂಮ್ 4, ಪತ್ರ 1, ಶರದಲ್ಲಿ ವಾಪಸ್ ಏನಾದ್ರು ಆ ಪತ್ರ ವಾಪಸ್ ಬಂದಲ್ಲಿ, ಈ ರಿಜಿಸ್ಟರ್ ಪೋಸ್ಟ್ ಯಾವ್ದಾದ್ರು ಕಳಿಸಿದ್ದು ಮತ್ತೆ ಅದು ವಾಪಸ್ ಬಂದ್ರೆ ಆ ಪತ್ರದ ನೇರಕ್ಕೆ, ಆ ವಿಳಾಸದ ನೇರಕ್ಕೆ ಶರ ಬರಬೇಕು. ಈ ಪತ್ರವು ಕಳಿಸಿದ್ವಿ, ನೋಟಿಸ್ ಗಿರೀಸ್ ಕಳಿಸಿದಾಗ ವಾಪಸ್ ಬರುತ್ತೆ, ಮಾಹಿತಿ ಹಕ್ಕಿನ ಕಳಿಸಿದಾಗ ವಾಪಸ್ ಬರುತ್ತೆ. ಅವುಗಳನ್ನ ಈ ಶರ ಕಾಲಮ್ ಅಲ್ಲಿ ಬರೆಯಬೇಕು. ಮುದ್ದಾಮಹಿ ಲೋಕಲ್ ಅಲ್ಲಿ ಕಳಿಸ್ತೀರಿ, ಸ್ಥಳೀಯ ಪತ್ರಗಳನ್ನ ಅಂಚೆಯ ಮೂಲಕ ರವಾನಿಸಬಾರದು. ಹಣದ ಅಪವ್ಯಯ ತಪ್ಪಿಸಲು ಸ್ಥಳೀಯ ಬಟವಾಡೆ ಪುಸ್ತಕದಲ್ಲಿ ನಮೂದಿಸಿ ಪತ್ರಗಳನ್ನ ಸ್ಥಳೀಯ ಕಚೇರಿಯ ವ್ಯಕ್ತಿಗಳಿಗೆ ಕಳಿಸಬೇಕು. ಅಕ್ಕಪಕ್ಕ ಇರುವಂತಹ ಡಿಸಿ ಆಫೀಸು ಹತ್ರವದೇ ಇದೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಹತ್ತತ್ರ ಇರುವಂತಹ ಆಫೀಸ್ಗಳಿಗೆ, ಕಚೇರಿಗಳಿಗೆ ಗ್ರೂಪ್ ಡಿ ಕೈಯಲ್ಲಿ ಕೊಟ್ಟು ಮುದ್ದಾಮನ ಅಲ್ಲಿ ಬರಿಬೇಕು. ಈ ಕಾಲಮ್ ಇದೆ, ಕ್ರಮ ಸಂಖ್ಯೆ, ವಿಷಯ ಸಂಖ್ಯೆ, ಯಾರ ವಿಳಾಸಕ್ಕೆ ಕಳಿಸಿದೆ, ಪಡೆದವರ ರುಜು ಮತ್ತು ದಿನಾಂಕ ಮತ್ತು ಕಚೇರಿಯ ಮೊಹರು, ಅದು ಬಿಟ್ಟಿದೆ, ಕಚೇರಿಯ ಮೊಹರು ಕಂಪಲ್ಸರಿ ಹಾಕಿಸ್ಬೇಕು. ಕೊಟ್ಟ ಪತ್ರದ ಯಾವ ಕಚೇರಿ ಕಳಿಸಿದ್ಯೋ ಆ ಕಚೇರಿಯ ಸೀಲು ಹಾಕಿಸ್ಬೇಕು, ರೌಂಡ್ ಸೀಲ್ ಇರುತ್ತಲ್ಲ, ಅವುಗಳನ್ನ ಹಾಕಿಸಿ ತರಿಸ್ಬೇಕು. ಆ ಟಪಾಲು ಶಾಖೆಯ ಕೇಸ್ ವರ್ಕ್. ಈಗ ಅರ್ಥ ಆಯ್ತಾ? ಹಲೋ, ಆಯ್ತು ಮೇಡಮ್. ನನಗೆ ಏನಾದ್ರು ಡೌಟ್ಸ್ ಇದೆಯಾ ಸರ್? ಏನಾದ್ರು ಡೌಟ್ಸ್, ನಿಮ್ಗೆ ಏನಾದ್ರು ಸಮಸ್ಯೆ ಇದೆ? ಸರ್, ಇದು ಪಿಪಿಟಿ ನಮ್ಗೆ ಶೇರ್ ಮಾಡಿದ್ರೆ ನಮ್ಮೆಲ್ಲ ಸ್ಟಾಫ್ ಮಾಡ್ತಾರೆ ಮೇಡಮ್, ಶೇರ್ ಮಾಡ್ತಾರೆ. ಓಕೆ ಮೇಡಮ್. ಮೇಡಮ್ ಶೇರ್ ಮಾಡ್ತೀವಿ ಮೇಡಮ್ ಪಿಪಿಟಿ. ನಿಮ್ ನಂಬರ್ ಸರ್, ಅದು ನಂಬರ್ ಇದೆ ನಾಳೆಯಿಂದ ನಂಬರ್ ಇದೆ ನಾಳೆ ಅಂತ ಅಲ್ಲ, ನಂಬರ್ ಡೌಟ್ಸ್ ಬಂದ್ರೆ ಕೇಳಕ್ಕೆ ಕೇಳದಿದ್ರೆ ಕೇಳಿ. ನಿಮ್ ನಂಬರ್ ಶೇರ್ ಮಾಡಿ. ನಂಬರಾ? ಹಾ, 999916406440. ಮತ್ತೊಮ್ಮೆ ಹೇಳ್ತೀನಿ, 9916406440. ಹೆಸರು ಸುಮಿತ್ರಾ. ಈಗ ಯಾರು ಕೇಳೋದಿಲ್ವಾ ಡೌಟು? ಡೌಟ್ಸ್ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ ಹಂಗಾದ್ರೆ. ಯಾರು ಮೇಡಮ್ ಯಾವ ಡಿಪಾರ್ಟ್ಮೆಂಟ್ ಮೇಡಮ್? ಯಾವ ಡಿಪಾರ್ಟ್ಮೆಂಟ್ ಮೇಡಮ್ ತಾವು? ನಾನು DTI ಅಲ್ಲಿ ರಿಟೈರ್ಡ್ ಪ್ರಿನ್ಸಿಪಲ್, ಜಿಲ್ಲಾ ತರಬೇತಿ ಸಂಸ್ಥೆಯ ನಿವೃತ್ತ ಪ್ರಾಚಾರ್ಯರು. ಮೊಬೈಲ್ ನಂಬರ್ ಇನ್ನೊಂದ್ಸರಿ ಹೇಳಿ ಮೇಡಮ್ ದಯವಿಟ್ಟು. 9916406440. ಓಕೆ. ಈಗ ಯಾರು ಕೇಳಲ್ವಾ? ಆಮೇಲೆ ನನಗೆ ಫೋನ್ ಮಾಡಿ ಕೇಳ್ತೀರಾ? ಯಾವ್ದೋ ಸಮಸ್ಯೆಗಳು ಬಂದಾಗ ಮಾತ್ರ, ಸಮಸ್ಯೆಗಳು ಬಂದಾಗ ಇವತ್ತಿನಿಂದನೇ ಪ್ರಾರಂಭ ಮಾಡಬೇಕು. ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ DC ಹೇಳಿರೋ ಕಾನ್ಸೆಪ್ಟ್ ತುಂಬಾ ಒಳ್ಳೇದಿದೆ. ನಾನು ಇಲ್ಲಿ ಪಾಠ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಹೇಳ್ತಿದ್ದೆ, ಆಫೀಸಲ್ಲಿ ಅದೇ ಆಫೀಸ್ ಕೆಲಸ ಅಂದ್ರೆ ಹಿಂದೆ ನೋಡಿ ಮುಂದೆ ಮಾಡು. ಕೆಲವರು ಅವುಗಳನ್ನ ಸ್ಕಿಪ್ ಮಾಡಿದ್ದಾರೆ, ಹಿಂದೆ ಯಾರು ಮಾಡಿರೋ ಅದೇ ಪದ್ಧತಿ ಆಗಿದೆ. ಫೈಲ್ಗಳ ಮೂವ್ಮೆಂಟ್ಸು, ಪತ್ರಗಳ ಪೆಂಡಿಂಗು, ಇವುಗಳ ಬಗ್ಗೆ ಗೊತ್ತಾಗೋದಿಲ್ಲ ಕಚೇರಿ ಮುಖ್ಯಸ್ಥರಿಗೆ.
ಈಗ 2 ವರ್ಷದ ಹಿಂದೆ ಸರ್ಕಾರದಿಂದ ಎಲ್ಲಾ ಇಲಾಖೆಗಳಿಗೂ ಪತ್ರ ಬಂತು, ನಿಮ್ಮ ಕಚೇರಿಗಳಲ್ಲಿ 4(1) ಮಾಹಿತಿ ಹಕ್ಕು ಅಧಿನಿಯಮ 4(1) ಅಂತೆ. ಎಷ್ಟು ಕಡತಗಳನ್ನ ಈ ವರ್ಷಗಳಲ್ಲಿ ಪ್ರಾರಂಭ ಮಾಡಿದಿರಿ? ಎಷ್ಟು ಕಡತಗಳು ರನ್ನಿಂಗ್ ಫೈಲ್ಸ್, ಅದರಲ್ಲಿ ಎಷ್ಟು ಕಡತಗಳನ್ನ ABCD ಆಗಿ ವಿಲೆ ಮಾಡಿ ಈ ವರ್ಷದಲ್ಲಿ ಎಷ್ಟು ಕಡತಗಳನ್ನ ನಾಶಪಡಿಸಿರುತ್ತೀರಿ, ಮಾಹಿತಿಯನ್ನೇ ಕೊಡಿ ಅಂತಂದ್ರೆ ಸರ್ಕಾರದಿಂದ ಹಿಡಿದು ಸೆಕ್ರೆಟರಿಯಿಂದ ಹಿಡಿದು ತಾಲೂಕ್ ಲೆವೆಲ್ ಕಚೇರಿಯವರೆಗೆ ಯಾರು ಸರಿಯಾದ ಅಂಕಿ ಅಂಶಗಳನ್ನ ಕೊಡ್ಲಿಲ್ಲ. ಮತ್ತೆ ಇಲಾಖಾ ಮುಖ್ಯಸ್ಥರಿಗಾಗಿರ್ಲಿ, ಕಚೇರಿ ಮುಖ್ಯಸ್ಥರಿಗೆ ಆಗಿರ್ಲಿ, ನಮ್ಮ ಕಚೇರಿಯಲ್ಲಿ ಎಷ್ಟು ಫೈಲ್ಸ್ ಪೆಂಡಿಂಗ್ ಇದೆ, ಎಷ್ಟು ವರ್ಷದಿಂದ ಪೆಂಡಿಂಗ್ ಇದೆ ಅನ್ನೋ ಮಾಹಿತಿನೂ ಇಲ್ಲ. ಈ ರೀತಿಯಾಗಿ ನೀವು ವಹಿಗಳನ್ನ ಮಾಡಿ ಕೇಸ್ ವರ್ಕರ್ಗಳು ಕಚೇರಿ ಮುಖ್ಯಸ್ಥರ ಗಮನಕ್ಕೆ ತಂದಾಗ ಈ ಕೇಸ್ ವರ್ಕರ್ ಅಲರ್ಟ್ ಆಗ್ತಾರೆ. ಕಚೇರಿ ಮುಖ್ಯಸ್ಥರಿಗೆ ಗೊತ್ತು, ಸೂಪರಿಂಟೆಂಡೆಂಟ್ಗೂ ಗೊತ್ತಿದೆ, ನಾನು ಪೆಂಡಿಂಗ್ ಇಡಬಾರ್ದು, ಕಚೇರಿ ಕಾರ್ಯವಿಧಾನದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ. ಓಕೆನಾ? ಮುಗಿಸ್ಬೋದಾ ಸರ್? ಮೇಡಮ್ ಒಂದ್ ಡೌಟ್ ಮೇಡಮ್. ಹಾ ಹೇಳಿ ಮೇಡಮ್, ನಮ್ದು ಫಿಶರೀಸ್ ಡಿಪಾರ್ಟ್ಮೆಂಟ್ ಮೇಡಮ್. ಹಾ ನಮ್ಮಲ್ಲಿ ಕೇಸ್ ವರ್ಕರ್ ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ ಮೇಡಮ್. ನಾವು ಒಂದು ಸಿಂಗಲ್ DDO ಎಲ್ಲ ಮೇಂಟೈನ್ ಮಾಡ್ಬೇಕು. ಅದರಿಂದ ನಮ್ಗೆ ಇನ್ಚಾರ್ಜ್ ತುಂಬಾ ಇದೆ ಮೇಡಮ್. ಸರಿ, ಇದನ್ನ ನಾನ್ ಪರಿಹಾರ ಮಾಡಕ್ಕಾಗೋದಿಲ್ಲ. ಅಲ್ಲ, ಅದಕ್ಕೆ ಏನಾದ್ರು ಸರಳೀಕೃತವಾಗಿ ಏನಾದ್ರು ಆಪ್ಷನ್ಸ್ ಇದೆಯಾ ಇಲ್ಲ? ಇಲ್ಲ ಸರ್, ನೀವು ಬರಿಬೇಕು ಪತ್ರ. ಪೋಸ್ಟ್ ಇದೆ ತಾನೆ? ಪೋಸ್ಟ್ ಇಲ್ಲ ಮೇಡಮ್, ಪೋಸ್ಟೇ ಕ್ರಿಯೇಟ್ ಆಗಿಲ್ಲ ನಮ್ಗೆ. ಪೋಸ್ಟೇ ಕ್ರಿಯೇಟ್ ಆಗಿಲ್ವಾ? ಹಾಗಾದ್ರೆ ನಿಮ್ಮಲ್ಲಿ ಕೇಸ್ ವರ್ಕಿಂಗ್ ಕೆಲಸವೇ ಇಲ್ವಾ? ಮೇಡಮ್, ಕೇಸ್ ವರ್ಕಿಂಗ್ ಎಲ್ಲ ನಾವೇ ಮೇಡಮ್ ಮಾಡ್ತಿರೋದು. ಬಟ್ ನಾವೇನ್ ಮಾಡ್ತೀವಿ, ಬೈ ಹ್ಯಾಂಡ್ ಎಲ್ಲ ತಗೊಂಡ್ ಫೈಲ್ ಹಾಕೋತೀವಿ ಮೇಡಮ್. ಬಟ್ ರಿಜಿಸ್ಟರ್ ಇನ್ವಾರ್ಡ್ ಮತ್ತೆ ಔಟ್ವಾರ್ಡ್ ಮೇಂಟೈನ್ ಮಾಡ್ತೀವಿ. ಬಟ್ ಇವತ್ತು ನೀವು ಸ್ವಯಂವಾಗಿ ಹೇಳಿದ್ರೆ ಮೇಡಮ್, ಅಷ್ಟೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ನಾವು ಆಫೀಸ್ಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಅದಕ್ಕೆ ಏನಾದ್ರು ಬೇರೆ ಆಲ್ಟರ್ನೇಟಿವ್ ಇದೆ? ಅದು ನಿಮ್ಮಲ್ಲೇ ನೀವು ಅಲ್ಲಿ ಕೇಳಬೇಕೆ ಹೊರತು DC ಮೀಟಿಂಗ್ ಇರುತ್ತಲ್ಲ, ಆ ಮೀಟಿಂಗ್ ಟೈಮ್ ಅಲ್ಲಿ ನೀವು ಅದನ್ನ ಸೊಲ್ಯೂಷನ್ ಕೇಳಬೇಕು. ಇಲ್ಲ ಹೆಡ್ ಆಫೀಸಿಗೆ ಒಂದು ಕೇಸ್ ವರ್ಕರ್ ಕೊಡಿ, ಇಲ್ಲ ಔಟ್ಸೋರ್ಸಸ್ ಅಲ್ಲಿ ಒಂದು ನಾವು ತಗೋತೀವಿ, ಟೆಂಡರ್ ಮಾಡಿ ತಗೋತೀವಿ ಅಂತ ನಾನು ಕೇಳಬೇಕು. ನಮ್ಗೆ ಅದು ಫೀಲ್ಡ್ ಅಸಿಸ್ಟೆಂಟ್ ಇದೆ ಮೇಡಮ್, ಬಟ್ ಅವ್ರಿಗೆ ಅಷ್ಟು ನಾಲೆಜ್ ಇರೋದಿಲ್ಲ. ಈ ನಾಲೆಜ್ ಕೊಡಿ ಸರ್. ಫೀಲ್ಡ್ ಅಸಿಸ್ಟೆಂಟ್ ಅಂತಿದ್ದಾಗ ಸ್ವಲ್ಪ ಕೊಡಿ. ಓಕೆ ಮೇಡಮ್, ಓಕೆ. ಅವರು ರೆಗ್ಯುಲರ್ ಅಥವಾ ಫೀಲ್ಡ್ ಅಸಿಸ್ಟೆಂಟ್ ಅಂತಂದ್ರೆ ರೆಗ್ಯುಲರ್ಗಳ? ಇಲ್ಲ ಮೇಡಮ್, ಕಾಂಟ್ರಾಕ್ಚರ್ ಇದು ಔಟ್ಸೋರ್ಸ್ ಅಲ್ಲೇ ತಗೊಳ್ತೀವಿ ಮೇಡಮ್. ಅದು ನಮ್ಗೆ ಒಂದೊಂದು ತಾಲೂಕು ಒಬ್ಬೊಬ್ರು ಕೊಟ್ಟಿದ್ದಾರೆ ಅಷ್ಟೇ. ನಮ್ಗೆ ಎಲ್ಲ ಅವರೇ ಅಂದ್ರೆ ಆಫೀಸ್ ಅವ್ರಿಗೆ ಸ್ವಲ್ಪ ಈ ಕೆಲಸದ ಬಗ್ಗೆ ಮಾಹಿತಿಯನ್ನ ಕೊಡಿ. ಯಾಕೆಂದ್ರೆ ನಾವು ಅವ್ರಿಗೆ ಟ್ರೈನಿಂಗ್ ಕೊಡಕ್ ಬರೋದಿಲ್ಲ, ನೀವೇ ಕೊಡ್ಬೇಕು. ಹೌದು ಮೇಡಮ್. ನಮ್ಮಲ್ಲಿ ರೆಗ್ಯುಲರ್ ನಮ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಬಿಟ್ರೆ ಬೇರೆ ಯಾರು ಇಲ್ಲ ಮೇಡಮ್. ಅದಕ್ಕೋಸ್ಕರ ಅದು ನೀವು ಡಿಪಾರ್ಟ್ಮೆಂಟ್ ವೈಸ್ ಬಗ್ಗೆ ಹರಿಸ್ಕೋಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಬೇರೆ? ಹಲೋ, ಇವತ್ತಿಂದನೇ ಪ್ರಾರಂಭ ಮಾಡಬೇಕು. ಏನ್ ಡೌಟ್ಸ್ ಏನಿಲ್ವಾ? ಡೌಟ್ ಇಲ್ವಾ? ಮಾನ್ಯ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಸಾಮಾನ್ಯ ಸ್ವೀಕೃತಿ ವಹಿ ಮತ್ತೆ ಇನ್ನೊಂದು ಮಾಸಿಕ, ಈಗ ಮೇಡಮ್ ಅವ್ರು ಆಗಲೇ ಹೇಳಿದ್ದಾರೆ, ಮಾಸಿಕ ಬಾಕಿ ಪಟ್ಟಿ ವಿಷಯ. ಅಂದರೆ ನಿಮಗೆ ಒಂದು ತಿಂಗಳಲ್ಲಿ ಎಷ್ಟು ಬರುತ್ತೆ ಕೇಸ್ ವರ್ಕರ್ಗೆ 30 ಡೇಸಲ್ಲಿ, 30 ಡೇಸ್ ಒಳಗಡೆ ನೀವು ಎಷ್ಟು ಕ್ಲಿಯರ್ ಮಾಡ್ತೀರಾ, 30 ಡೇಸ್ ಮೇಲೆ ಎಷ್ಟಿರುತ್ತೆ, ಅದಕ್ಕೆಲ್ಲ ರೀಸನ್ ಎಲ್ಲ ಇರಬೇಕು. ಅದು ಮೇಡಮ್ ಅವರು ಸವಿವರಾಗೆಲ್ಲ ಹೇಳಿದ್ದಾರೆ. ಮತ್ತು ರವಾನೆ ವಹಿನೂ ಅಷ್ಟೇ, ಸಾಹೇಬರು ವಿಸಿಟ್ ಬಂದಾಗ ಚೆಕ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಈ ಒಂದು ಕಚೇರಿ ಕಾರ್ಯವಿಧಾನಗಳದ್ದು ಎಲ್ಲ ನೀಟಾಗಿ ಇಟ್ಕೊಬೇಕಂತ ಎಲ್ಲರೂ ನಾನು ವಿನಂತಿ ಮಾಡ್ತೀನಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೇಳಿಲ್ಲ ಅಂದರೆ ನಾವು ಈಗ ಎಂಡ್ ಮಾಡ್ತೀವಿ ವಿಸಿನ. ಈ ಒಂದು ಕಚೇರಿ ಕಾರ್ಯವಿಧಾನ ಮತ್ತು ಕಡತ ನಿರ್ವಹಣೆ ತರಬೇತಿಗೆ ಹಾಜರಾದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ, ಸಾಂಖ್ಯಿಕ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಖಜಾನೆ ಇಲಾಖೆ, ರೇಷ್ಮೆ ಇಲಾಖೆ, ಕಾರ್ಮಿಕ ಇಲಾಖೆ, ಆಯುಷ್ ಇಲಾಖೆ, ಮೀನುಗಾರಿಕೆ ಇಲಾಖೆ, ಅಬಕಾರಿ ಇಲಾಖೆ, ಕೈಮಗ್ಗ ಮತ್ತು ಜವಳಿ ಇಲಾಖೆ ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅವರಿಗೂ ಎಲ್ರಿಗೂ ವಂದನೆಗಳು ಹೇಳ್ತೀನಿ. ಹಾಗೆಯೇ ಈ ಒಂದು ತರಬೇತಿಯನ್ನು ಉಪನ್ಯಾಸ ನೀಡಿದಂತಹ ನಮ್ಮ ಸುಮಿತ್ರಾ ಮೇಡಮ್ ಅವ್ರಿಗೂ ನಾನು ವಂದನೆಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.